ಪ್ರೊಡಕ್ಷನ್ ಭಾಳ ಕಮ್ಮಿ ಇತ್ತು ಅವಾಗ. 30-35 ಲಕ್ಷ 40 ಲಕ್ಷ ಸಿನಿಮಾ ಬಿಡೋದು. ಬರ್ತಾ ಇದ್ದೆ 40 ಪಿಕ್ಚರ್, ಹಾಗೆ 10 ಪಿಕ್ಚರ್ ಇಟ್ಟಾಗೋದು. ಈ ಜನ ಇಷ್ಟಪಡೋ ಸಿನಿಮಾ ಜಾಸ್ತಿ ಆಗಬೇಕು. ಅದೆಲ್ಲಿಂದ ಆಗುತ್ತೆ ಅಂದರೆ ಕತೆ ಹಿಂದೆ ಹೋಗೋ ಪ್ರೊಡ್ಯೂಸರ್ಸ್ ಬರಬೇಕು. ಆರ್ಟಿಸ್ಟ್ಗಳ ಹಿಂದೆ ಹೋಗೋ ಪ್ರೊಡ್ಯೂಸರ್ಸ್ ಇಂದ ಆಗಲ್ಲ ಕೆಲಸ. ಪಿಕ್ಚರ್ಗಳು ಪ್ರವಾಹ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇರೋದು. ಆ ಬಿಡುಗಡೆ ಆಗ್ತಾ ಇರೋ ರೀತಿ ಹೆಂಗಿದೆ ಅಂದ್ರೆ ತಿಂಗಳಿಗೆ ಒಂದು ಪಿಕ್ಚರ್ ಬಂದೇ ಬರುತ್ತೆ. ಆ ಒಂದು ಪಿಕ್ಚರ್ ನಿಂತ್ಕೊಳ್ಳೋಕ್ಕಾಗದೆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಮಲಯಾಳಂ ಪಿಕ್ಚರ್ಗಳು ಒಂದು 10-15 ಸಿನಿಮಾಗಳನ್ನು ವರ್ಷಕ್ಕೆ ಅವರು ಬೈ ಮಾಡ್ತಾರೆ. ನಾವು ಬರೀ ಬ್ಲೇ ಮಾಡ್ತಾ ಇದ್ದೀವಿ ಅಲ್ಲಿ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಕನ್ನಡ ಪಿಕ್ಚರಲ್ಲಿ ಸಿನಿಮಾಗೆ ಸಂಬಂಧಪಟ್ಟಂಥ ಬಹಳಷ್ಟು ಸೆಗ್ಮೆಂಟ್ಗಳನ್ನು ಮಾಡ್ತಾ ಹೋಗ್ತೀವಿ. ಬಟ್ ಯಾವಾಗ ಗುರು ಚಿತ್ರರಂಗದ ಬಗ್ಗೆನೂ ಒಂದಷ್ಟು ಮಾತಾಡೋಣ. ಅದು ಸಿನಿಮಾ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಸಿನಿಮಾ ಪತ್ರಕರ್ತರಾಗಿರ್ಬೋದು, ಅಥವಾ ಚಿತ್ರಮಂದಿರ ನಡೆಸುವಂಥರಾಗಿರ್ಬೋದು. ಜೊತೆಗೆ ಬಹಳ ದೊಡ್ಡ ಒಂದು ಪ್ಲಸ್ ಅಂತಂದರೆ ಯೂಶಲಿ ಸಿನಿಮಾಗೆ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ, ಮಾರ್ಕೆಟಿಂಗ್ ಅನ್ನುವಂಥದ್ದು ಓಪನ್ ಆಗುವಂಥದ್ದೇ ಈ ಆಡಿಯೋ ಸಂಸ್ಥೆಗಳ ಮೂಲಕ ಮತ್ತು ಈ ಚಾನಲ್ಗಳ ಮೂಲಕ. ಯಾವಾಗ ಒಂದಷ್ಟು ಸಮಸ್ಯೆಗಳು ಬಗೆಹರಿತಾ ಇಲ್ವೋ ಅಂತಂದಾಗ ಆ ನಿಟ್ಟಿನಲ್ಲಿ ಒಂದು ಹೆಲ್ದಿ ಆದಂತಹ ಚರ್ಚೆ ಇದಾಗಲಿ ಅಂತ ಕನ್ನಡ ಪಿಕ್ಚರ್ ವಿಶೇಷವಾಗಿ ಒಂದು ರೌಂಡ್ ಟೇಬಲ್ ಇಂದಿನ ಸ್ಥಿತಿಗತಿಗಳ ಬಗ್ಗೆ ತುಂಬ ಪಾಸಿಟಿವ್ ಆಗಿ, ಜೊತೆಗೆ ಒಂದಷ್ಟು ನ್ಯೂನ್ಯತೆಗಳನ್ನ ಹೇಳುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು 5 ಜನ ಅತಿಥಿಗಳು ನಮ್ಮ ಹಿರಿಯರಿದ್ದಾರೆ. ಮೊದಲನೇದಾಗಿ ನಾನು ಚೇತನ್ ನಾಡಿಗರ್ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮ ಬಂದಿದ್ದಕ್ಕೆ. ಎರಡನೇದಾಗಿ ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರು ಮತ್ತು ಬಹಳಷ್ಟು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದಂಥವರು ಗುರು ದೇಶಪಾಂಡೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ನರೇಶ್ ಕುಮಾರ್ ಅವರು ಇತ್ತೀಚೆಗೆ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿದ್ದು ಅವ್ರು ಬರೋಂತಹ ಟ್ರೋಲ್ ಆಗುತ್ತೆ ಸಾಂಗ್ ಮೂಲಕ ಈಗಾಗಲೇ 3 ಸಿನಿಮಾಗಳನ್ನ ಮಾಡಿದ್ದಾರೆ. ನರೇಶ್ ಕುಮಾರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ನನಗೆ ತುಂಬ 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 ಪ್ರೀತಿಯಿಂದ ನಾನು ಮಾತಾಡ್ತೀನಿ ವೇಲು ಸರ್ ಜೊತೆಗೆ. ಸರ್, ಈ ಥರದೊಂದು ರೌಂಡ್ ಟೇಬಲ್ ಮಾಡಬೇಕು ಸರ್, ಲೊಕೇಶನ್ ಎಲ್ಲಿ ಅಂತ ಕೇಳಿದ್ರು. ಸರ್, ನಮ್ಮ ಆಫೀಸ್ ಒಂದೇ. ಸರ್, ನಿಮ್ಮ ಆಫೀಸಲ್ಲಿ ಮಾಡ್ಬೋದು ಅಂದಾಗ ಖಂಡಿತ ಬನ್ನಿ ಅಂದರು. ಲೊಕೇಶನ್ ಪಾರ್ಟ್ನರ್ ವೇಲು ಸರ್, ಥ್ಯಾಂಕ್ ಯು ಸೊ ಮಚ್ ಪ್ರೀತಿಯಿಂದ. ಆ್ಯಂಡ್ ಕೊನೆಯದಾಗಿ ನಮ್ಮ ವೀರೇಶ್ ಚಿತ್ರಮಂದಿರದ ಮಾಲೀಕರು ಕುಶಾಲ್ ಚಂದ್ರಶೇಖರ್ ಇದ್ದಾರೆ. ಸರ್, ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಚರ್ಚೆ ನಿಮಗಿರುವಂತಹ ಎಕ್ಸ್ಪೀರಿಯನ್ಸ್ಗಳ ಮುಂದೆ ನಾನು ತುಂಬ ಚಿಕ್ಕವನು, ತುಂಬ ಹಾನೆಸ್ಟಾಗಿ ಹೇಳ್ತಿರೋದು. ಸಮಸ್ಯೆ ಎಷ್ಟು ದೊಡ್ಡದಿದೆಯೋ ಅದಕ್ಕೆ ಪರಿಹಾರ ಕೂಡ ಇರುತ್ತೆ. ಇದು ಜನರಲ್ಲ ಮಾತಾಡುವಂಥ ಮಾತು. 1934 ಬಂದಂತಹ ಸತೀ ಸುಲೋಚನ ಅನ್ನುವಂತಹ ಸಿನಿಮಾವನ್ನು ನೆನೆಸ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಶುರು ಮಾಡ್ತೀನಿ. 90 ವರ್ಷ ಆಯಿತು ಅಂತಂತೀವಿ ಟಾಕಿ ಸಿನಿಮಾ ಬಂದು. ಜೊತೆಗೆ 1921ರಿಂದನೇ ಮುಖ್ಯ ಚಿತ್ರ ರೆಡಿ ಆಗ್ತಾ ಇತ್ತು. ನಾನು ಓದ್ದಂಗೆ, ಚೇತನ್ ಸರ್ ನನ್ನ ಗಮನಕ್ಕೆ ಬಂದಂಗೆ 90 ವರ್ಷದ ಇಂಡಸ್ಟ್ರಿ, ಜೊತೆಗೆ ಇನ್ನೂ 10 ವರ್ಷ ಆದ ನಂತರ 100 ವರ್ಷ ಆಗುತ್ತೆ. ಇದೆಲ್ಲ ಸಂಭ್ರಮದ ಮಧ್ಯೆ ನಮಗೆ ಯೂಶಲಿ ಕಾಡುವಂಥ ಪ್ರಶ್ನೆಗಳು, ಒಳ್ಳೆಯ ಸಿನಿಮಾಗಳನ್ನು ಮಾಡ್ತೀವಿ, ಅದು ದೊಡ್ಡ ಸ್ಟಾರು ಸಣ್ಣ ಸ್ಟಾರು ಅಂತಲ್ಲ, ಬಟ್ ಸಿನಿಮಾಗಳಿಗೆ ಜನ ಬರ್ತಿಲ್ಲ ಅನ್ನುವಂಥದ್ದು ಬಹಳಷ್ಟು ಸಮಸ್ಯೆಗಳ ಮಧ್ಯೆ ಒಂದಷ್ಟು ನಾವೇ ಪುಲ್ ಮಾಡಬೇಕಾಗಿದೆ. ಸರ್, ಚೇತನ್ ಸರ್, ನಾನು ನಿಮ್ಮಿಂದ ಶುರು ಮಾಡ್ತೀನಿ. ಸುಮಾರು ಈ 4 ವರ್ಷದಲ್ಲಿ ಎಷ್ಟು ಸಿನಿಮಾಗಳು ಬಂದು ಅಂತ ಕೂಡ ನೀವು ಹೇಳಿದ್ರಿ. ಒಂದು ದೃಷ್ಟಿಕೋನ ಬರೆದು ಕೊಟ್ರಿ. ಇದನ್ನು ಸಂಕ್ಷಿಪ್ತವಾಗಿ ಅದರ ಮೂಲಕ ನಾವು ಶುರು ಮಾಡೋದಾದರೆ ವರ್ಷಗಳಲ್ಲಿ ಅಂದರೆ 2021-22 ಆ ಕೋವಿಡ್ ಟೈಮಲ್ಲಿ ಸ್ವಲ್ಪ ಚಿತ್ರಗಳ ಬಿಡುಗಡೆ ಆಗಿ ಕಡಿಮೆ ಅನ್ನೋದು ಬಿಟ್ಟರೆ ಕಳೆದ 15 ವರ್ಷಗಳಿಂದ ನಮ್ಮ ಪ್ರತಿ ವರ್ಷ 100 ಸಿನಿಮಾ, ಈ ಕಳೆದ 10 ವರ್ಷದಲ್ಲಿ 200 ಸಿನಿಮಾಗಳು ದಾಟೋಗಿದೆ. ಈ ವರ್ಷ 125 ಸಿನಿಮಾ, ಇನ್ನು 6 ತಿಂಗಳಲ್ಲಿ 225 ಸಿನಿಮಾಗಳು ಒಟ್ಟು 250 ಸಿನಿಮಾ. ಈ 250 ಸಿನಿಮಾಗಳಲ್ಲಿ ಎಷ್ಟು ಸಿನಿಮಾಗಳು ನೋಡಕ್ ಸಾಧ್ಯ? ಒಬ್ಬ ಸಾಮಾನ್ಯ ಪ್ರೇಕ್ಷಕ ಎಷ್ಟು ಸಿನಿಮಾಗಳು ನೋಡಕ್ ಸಾಧ್ಯ? ನಾವು ಸಿನಿಮಾ ಪತ್ರಕರ್ತರು ಇದರಲ್ಲಿ ಒಂದು 100 ಸಿನಿಮಾ ನೋಡ್ಬೋದು, 150 ಸಿನಿಮಾ ನೋಡ್ಬೋದು. ಆದ್ರೆ ಒಬ್ಬ ಪ್ರೇಕ್ಷಕ ದುಡ್ಡು ಕೊಟ್ಟು ಸಿನಿಮಾ ನೋಡೋದಕ್ಕೆ ಅಂತ ಹೋದ್ರೆ 1,500-2,000 ರೂಪಾಯಿ ಖರ್ಚಾಗುತ್ತೆ. ಒಂದು 4 ಜನ ಮೆಂಬರ್ ಫ್ಯಾಮಿಲಿ ಅಂತ ಹೋದ್ರೆ 1,200 ರೂಪಾಯಿ ಖರ್ಚಾಗುತ್ತೆ. ಆ ಥರ ಎಷ್ಟು ಪಿಕ್ಚರ್ ನೋಡಕ್ ಸಾಧ್ಯ? ಸಪ್ಲೈ ಜಾಸ್ತಿ ಆಗ್ತದೆ, ಡಿಮ್ಯಾಂಡ್ಗಿಂತ ಸಪ್ಲೈ ಜಾಸ್ತಿ ಆಗ್ತಿದೆ. ನಾವು ನೋಡೋರು ಕಡಿಮೆ. ನಾವು ಅವ್ರು ನೋಡ್ತಿಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಬೇರೆ ಬೇರೆ ಆಪ್ಷನ್ಗಳಿದೆ. ನಾವು ತುಂಬ ಸಿನಿಮಾಗಳು ಮಾಡ್ತಿರೋದ್ರಿಂದ ಅವ್ರಿಗೆ ಯಾವ್ದು ನೋಡಬೇಕು ಅದು ಗೊತ್ತಾಗ್ತಾ ಇಲ್ಲ. ಇದು ಬರೀ ಕನ್ನಡ ಮಾತ್ರ ಅಲ್ಲ, ನಮ್ಮದು ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ ಆಗಿರೋದ್ರಿಂದ ಬೇರೆ ಬೇರೆ ಭಾಷೆಯ ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಾ ಇದೆ. ಸೊ ತುಂಬ ಆಪ್ಷನ್ಗಳಿದೆ. ಸೊ ವರ್ಷಕ್ಕೆ ಇಲ್ಲೇ 1000 ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಅಂದರೆ ಅವ್ರು ಯಾವುದನ್ನು ನೋಡಬೇಕು, ಅವ್ರು ಎಷ್ಟು ಖರ್ಚು ಮಾಡೋಕ್ಕೆ ಸಾಧ್ಯ, ಇದು ಎಲ್ಲದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಸೊ ಹಾಗಾಗಿ ನಮಗೆ ಇಷ್ಟು ಸಿನಿಮಾಗಳು ಬೇಕಾ ಅನ್ನೋದು ಫಸ್ಟು ನಮಗೆ ನಾವೇ ಪ್ರಶ್ನೆ ಹಾಕ್ಕೋಬೇಕು. ಹಾಗಂತ ಮಾಡಬೇಡಿ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಇದೆಲ್ಲ ಮಾಡಬೇಕು ಅಂದ್ರೆ ಯಾವುದೋ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಆ ಥರದ ವ್ಯವಸ್ಥೆ ನಮ್ಮಲ್ಲಿಲ್ಲ. ಇನ್ನೂ ನಾವು ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ದೀವಿ ಹೊರತು ಇದನ್ನು ಹೇಗೆ ಪರಿಹರಿಸಬೇಕು, ಏನು ಮಾಡಬೇಕು, ಏನೇನು ಇದಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ಏನು ಅನ್ನೋದು ಇನ್ನೂ ಯಾರು ಯೋಚನೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು.
ವೇಲು ಸರ್, ಯೂಶಲಿ ಅಂದರೆ ಒಂದು ಸಿನಿಮಾದ ನೀವೆಲ್ಲ ಕಳೆದ 48 ವರ್ಷದಿಂದ ನೀವು ಬಹಳಷ್ಟು ಜನ ನೋಡಿದ್ದೀರಿ. ಒಂದು ಸಿನಿಮಾದ ಮಾರ್ಕೆಟಿಂಗ್ ಲೆಕ್ಕಾಚಾರ ಓಪನ್ ಆಗೋದೇ ಫಸ್ಟ್ ಬರೋದೇ ಗುರು ಆಡಿಯೋ ಸಖತ್ತಾಗಿದೆ ಅಂತ. ನನಗೆ ತುಂಬ ಕುತೂಹಲ ಪ್ರಶ್ನೆ ಅಂದರೆ, ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತಲ್ಲ, ಸುಮಾರು ಜನ ನಿಮ್ಮ ಹತ್ರ ಬರ್ತಾರೆ, ಆ ಹಾಡನ್ನು ಕೇಳಿಸ್ತಾರೆ, ನೀವು ಹಾಡನ್ನು ಕೇಳ್ತೀರಿ, ಅದಕ್ಕೊಂದು ಅಮೌಂಟ್ ಅಂತ ಕೊಡ್ತೀರಿ ಅಥವಾ ಒಂದು ಶೇರಲ್ಲಿ ಬರ್ತೀರಿ. ಎಷ್ಟೋ ಸಿನಿಮಾಗಳು ಆಡಿಯೋ ರೈಟ್ ಸಖತ್ತಾಗಿ ಕೊಟ್ಟಿದ್ದಾರೆ ಅಂದಂಥ ಸಿನಿಮಾಗಳು ಅದು ಥಿಯೇಟ್ರಲ್ಲಿ ಸುದ್ದಿ ಮಾಡಲ್ಲ. ಇದಕ್ಕೆ ಮೇನ್ ಕಾರಣ ಏನಾಗುತ್ತೆ ಸರ್? ನೋಡಿ, ಆಡಿಯೋ ರೈಟ್ಸು ಅಂತ ಸಂಗೀತ ಕ್ಷೇತ್ರದಲ್ಲಿ ಮೊದಲು ₹1 ಕೊಡ್ತಾ ಇರಲಿಲ್ಲ, ಸುಮಾರು 40 ವರ್ಷದ ಮುಂಚೆ. ಸೊ ರಾಯಲ್ಟಿ ಅಂದ್ಬಿಟ್ಟು ₹2 ₹3 ಅಂತ ಫಿಕ್ಸ್ ಮಾಡೋರು. ಅದಾದಮೇಲೆ ದುಡ್ಡಿದೆ ಅಂತ ತೋರಿಸಿದೆ ಲರಿ ಸಂಸ್ಥೆ, ಅದೆಲ್ಲರಿಗೂ ಗೊತ್ತೇ ಇದೆ, ಇಷ್ಟು ಲಕ್ಷ ಇದೆ, ಇಷ್ಟು ಕೋಟಿ ಇದೆ ಅಂತ. ಸೊ ನಿರ್ಮಾಪಕರಿಗೆ ಭಾಳ ಪ್ಲಸ್ ಆಗ್ತಾಯಿತ್ತು, ಇಷ್ಟು ಹಣ ಬರ್ತಾ ಇದೆ ಅಂತಂದ್ಬಿಟ್ಟು ಭಾಳ ನಿರ್ಮಾಪಕರು ಇದನ್ನಲ್ಲಿ ಸೇಫಾಗಿ ಕೂಡ ಸೇಫ್ ಆಗಿದ್ದಾರೆ. ಆಗಿನ ಕಾಲದಲ್ಲಿ ನಾನು ಹೇಳೋದು ಪ್ರೊಡಕ್ಷನ್ ಭಾಳ ಕಮ್ಮಿ ಇತ್ತು ಅವಾಗ. 30-35 ಲಕ್ಷ 40 ಲಕ್ಷ ಸಿನಿಮಾ ಬಿಡೋದು. ನೀವು 2 ಲಕ್ಷ 3 ಲಕ್ಷ ಇದು ಕೊಡ್ತೀರಿ ಅಂದರೆ ಆಡಿಯೋಗೆ 10% ಆಫ್ ದ ಪ್ರೊಡಕ್ಷನ್ನು ಹಂಗೆ ಇರ್ತಾಯಿತ್ತು, ಕಥೆನೂ ಹಂಗೆ ಇರ್ತಾಯಿತ್ತು, ಟೆಕ್ನಿಷಿಯನ್ಸು ಭಾಳ ನಿಷ್ಠೆಯಿಂದ ಕೆಲಸ ಮಾಡೋರು, ಆರ್ಟಿಸ್ಟು ಹಂಗೆ ಕೆಲಸ ಮಾಡೋರು, ಹಾಡುಗಳು ಹಂಗೆ ಇರ್ತಾಯಿತ್ತು. ಪಿಕ್ಚರು ಹಿಟ್ಟಾಗೋದು. ಬರ್ತಾಯಿದ್ದೆ 40 ಪಿಕ್ಚರ್ ಮ್ಯಾಕ್ಸಿಮಮ್, ಅಂದರೆ 35-40 ಪಿಕ್ಚರು, ಅದರಲ್ಲಿ 10 ಪಿಕ್ಚರ್ ಹಿಟ್ಟಾಗೋದು. 100 ಡೇಸು, ರಜತೋತ್ಸವ, 50 ಡೇಸು, ಈ ಥರ ಎಷ್ಟೋ ಪಿಕ್ಚರ್ಗಳು, ಅದು ಅಂಡಾವ್ರದ್ದು ಇರ್ಬೋದು, ವಿಷ್ಣುವರ್ಧನ್ ಜಿ ಅವ್ರದ್ದು ಇರ್ಬೋದು, ಅಂಬರೀಷ್ ಅಣ್ಣಂದು ಇರ್ಬೋದು, ಶಂಕರ್ ನಾಗ್ ಅವರು, ಈ ಥರ ಇತಿಹಾಸ ನೋಡ್ಕೊಂಡು ಬಂದವರು ನಾವು. ಬರ್ತಾ ಏನಾಯಿತು ಅಂತಂದರೆ, ನಾವೇ ಉದಾಹರಣೆಗೆ ಪ್ರೇಮಲೋಕಗೆ 3,75,000 ಕೊಟ್ಟಾಗ ಏನ್ರಿ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟಿದ್ದಾರೆ ಅಂತಂದರು. ನಂಬಲಿಲ್ಲ ವೀರಸ್ವಾಮಿ ಸಾಹೇಬರು. ಯಾಕಂದರೆ ಅವ್ರು ಇನ್ನಿನ ಪಿಕ್ಚರ್ಗಳಿಗೆ ಬೇರೆ ಸಂಸ್ಥೆಗಳಿಗೆ ಹೇಳೋದು ಬೇಡ, ಕೊಟ್ಟಿದ್ದು ₹50 ₹100 ರಾಯಲ್ಟಿ. ನಮ್ಗೆ ಪ್ರೇಮಲೋಕ ಕೊಟ್ಟಾಗ ಅಷ್ಟು ದುಡ್ಡು ಕೊಟ್ಟಾಗ ಇಡೀ ಗಾಂಧಿನಗರನೇ ಬಿದ್ದೋಗಿತ್ತು. ಏನ್ರಿ ಇವರು ತಲೆಗೇಲೆ ಇದೆಯಾ ಅವರಿಗೆ, ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ ಅಂತ. ಪಿಕ್ಚರ್ ಹಿಟ್ ಆಯಿತು, ರಿಕವರಿ ಆಯಿತು, ಅಲ್ಲಿಂದ ಸ್ಟಾರ್ಟ್ ಆಯಿತು ಮಾರ್ಕೆಟು. ಲಕ್ಷಗಳಿದೆ, ಕೋಟಿಗಳಿದೆ ಅಂತ ಆಯಿತು. ದಳಪತಿ ಅಂತೆ, ರೋಜಾ ಅಂತೆ, ಇಲ್ಲೇ KGF ತೊಗೊಳ್ಳಿ, ಬಾಹುಬಲಿ 2, RRR, ಮಾರ್ಕೆಟ್ ವೆಂಟ್ ಅಪ್ ಟು ಸ್ಕೈಸ್ ದ ಲಿಮಿಟ್ ಥರ ಆಗೋಯ್ತು. ಬಟ್ ಎಲ್ಲ ಸಿನಿಮಾ ಕೊಡೋಕ್ಕಾಗಲ್ಲ. ಕಾರಣ ಇಷ್ಟೇ, ನಂಬರ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಚೇತನ್ ಸರ್ ಹೇಳ್ದಂಗೆ 250 ಪಿಕ್ಚರ್ ಬಂದರೆ ಎಷ್ಟು ಪಿಕ್ಚರ್ ನೋಡ್ಲಿಕ್ಕಾಗುತ್ತೆ? ನಾವು ಹೊಟ್ಟೆ ಎಷ್ಟಾಗ ಇಷ್ಟು ಊಟ ಆಯಿತು ತಿಂತೀವಿ ಸರ್. 10 ಬಿರಿಯಾನಿ ತಂದಿಟ್ಬಿಟ್ಟು ತಿನ್ನೋಕ್ಕಾಗುತ್ತೆ ನಾವು? ವಾರಕ್ಕೆ 8-10 ಪಿಕ್ಚರು ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗುತ್ತೆ ಅಂದರೆ ಇಲ್ಲಿ ನೋಡ್ತಾರೆ ಜನ. ಹೇಳ್ದಂಗೆ ₹2,000 ಬೇಕು ಒಂದು ಫ್ಯಾಮಿಲಿ ಹೋಗಬೇಕು ಅಂತಂದರೆ, ಒಂದು ಪಿಕ್ಚರ್ ನೋಡಲಿಕ್ಕೆ. ಆ ಥರ ದುಡ್ಡು ಬೇಕಾಗುತ್ತೆ. ಆಮೇಲೆ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ ಬೇಕಾಗಿರುತ್ತೆ ಸರ್, ಭಾಳ ಇಂಪಾರ್ಟೆಂಟು ನನಗೆ ಗೊತ್ತಿರೋದು. ಅಂದರೆ ಪ್ರೊಡಕ್ಷನಲ್ಲಿ ಕತೆ ಇರ್ಬೋದು, ಹಾಡುಗಳಿರ್ಬೋದು, ಕಂಪ್ಲೀಟ್ ತರಾಗಣ ಏನಿದೆಯೋ ಪ್ರತಿಯೊಂದು ಕೂಡ ಒಂದು ಪ್ಲ್ಯಾನಿಂಗಲ್ಲಿ ಸಿನಿಮಾ ಮಾಡಬೇಕಾಗ್ತದೆ. ಸಿನಿಮಾ ಅಂದರೆ ಒಂದು ಪ್ಲ್ಯಾನಿಂಗು. ಆ ಪ್ಲ್ಯಾನಿಂಗಲ್ಲಿ ನೀವು ಸಿನಿಮಾ ಮಾಡಿಬಿಟ್ರೆ, ಒಂದು ಕಾಂತಾರ ಹಿಟ್ಟಾಗೋಯ್ತು, ಒಂದು KGF ಹಿಟ್ಟಾಗೋಯ್ತು, ಇಷ್ಟು ಕೋಟಿ ದುಡಿದ್ಬಿಟ್ರು, ಕಲ್ಕಿ 975 ಕೋಟಿ ಬಂದ್ಬಿಡ್ತು, ನಾವು ಸಿನಿಮಾ ಮಾಡೋದು ನಮಗೂ ದುಡ್ಡು ಬರುತ್ತೆ ಅಂತಂದರೆ ನೋ, ಆಗೋದಿಲ್ಲ. ಸಿನಿಮಾ ಇಂಡಸ್ಟ್ರಿ ಅನ್ನೋದು ದೇವಸ್ಥಾನ ಸರ್, ನಾನು ಯಾವಾಗಲೂ ಹೇಳ್ತೀನಿ. ಅಲ್ಲಿ ಬರೋಕ್ಕೆ ಮುಂಚೆ ನೀವು ಶುದ್ಧವಾಗಿ ಬನ್ನಿ. ಅದು ನಿರ್ಮಾಪಕರು ಇರ್ಬೋದು, ಕಲಾವಿದರಿರ್ಬೋದು, ಆಡಿಯೋ ಕಂಪ್ನಿಯವರು ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು. ಅಲ್ಲಿ ಬಂದು ಶುದ್ಧವಾಗಿ ಬಂದು ದೇವ್ರಿಗೆ ನಮಸ್ಕಾರ ಮಾಡಿ, ಪ್ರಾರ್ಥನೆ ಮಾಡಿ, 100% ವರ ಸಿಗುತ್ತೆ ನಿಮಗೆ. ನೆಗೆಟಿವ್ ಎನರ್ಜಿ ಇಟ್ಕೊಂಡ್ಬಂದರೆ ಖಂಡಿತ ಸಿನಿಮಾ ಇಂಡಸ್ಟ್ರಿಗೂ ಒಳ್ಳೆಯದಲ್ಲ, ಸಿನಿಮಾನೂ ಓಡೋದಿಲ್ಲ. ಕ್ವಾಂಟಿಟಿ ಜಾಸ್ತಿ ಆಗ್ತಿದೆ ಹೊರತು ಕ್ವಾಲಿಟಿ ಇಲ್ಲ. ಇವತ್ತು ದಿನ ನಮಗೆ ದಿನಕ್ಕೆ ಏನಿಲ್ಲ ಅಂದರೂ ಒಂದು 5-10 ಪ್ರೊಡ್ಯೂಸರ್ಸ್ ಬರ್ತಾರೆ ಆಡಿಯೋಗೆ. ಎಷ್ಟೋ ಪ್ರೊಡ್ಯೂಸರ್ಗಳಿಗೆ ನಾವು ಬರೀ ಕೈನಲ್ಲಿ ಯಾರೂ ಕಳಿಸಿಲ್ಲ ಸರ್ ಇವತ್ತುವರೆಗೂ. ನಮ್ಮ ಕೈಲಾಗಿದ್ದು ನಾವು ಕೊಟ್ಟು ಕಳಿಸ್ತೀವಿ, ಬರುತ್ತೋ ಬಿಡುತ್ತೋ ಸೆಕೆಂಡರಿ. ಪ್ರೊಡ್ಯೂಸರ್ ಬಂದಾಗ ಬರೀ ಕೈಲಿ ಕಳಿಸ್ಲಿಕ್ಕಾಗಲ್ಲ. ನಮ್ಗೆ ಗೊತ್ತಿದೆ ಅವರ ನೋವು ಏನಿದೆ ಅಂತ, ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಕೆಲವು ಟೈಮಲ್ಲಿ ಹೇಳೋಕ್ಕೆ ಆಗೋದಿಲ್ಲ, ಅವರು ತುಂಬ ಕೇಳ್ತಾರೆ ದುಡ್ಡು. ಅದಕ್ಕೆ 7 ಲಕ್ಷ ರೂಪಾಯಿ ಕೊಡೋಕ್ಕಾಗಲ್ಲ, 75 ಲಕ್ಷ ಕೇಳಿರ್ತಾರೆ. ನಾವು ಅವ್ರಿಗೆ ಹಿಂಗೆ ಯಾವ ರೀತಿ ಅವ್ರಿಗೆ ಡಿಫೆಂಡ್ ಮಾಡ್ಕೋಬೇಕು? ಅವ್ರು ಕೇಳೋದು ತಪ್ಪಿಲ್ಲ, ಇದು ಬಿಸ್ನೆಸ್ಸು. ಅವ್ರು ಏನು ಅನ್ಕೊತಾರೆ, ಅದಕ್ಕೆ 3.5 ಕೋಟಿ ಕೊಟ್ಟರು, ಇದಕ್ಕೆ 17 ಕೋಟಿ ಕೊಟ್ಟರು, 20 ಕೋಟಿ ಕೊಟ್ಟರು, ನಾವು ಕೇಳ್ಬೋದಲ್ಲ, ತಪ್ಪಿಲ್ಲ. ಬಟ್ ರಿಕವರಿ ಆಗಬೇಕಲ್ಲ. ಅಲ್ಲಿ ನೀವು 7 lakhs ಕೊಟ್ಟರು ಕೂಡ ಯೂಟ್ಯೂಬ್ನಲ್ಲಿ ವ್ಯೂಸ್ ನೋಡಿದ್ರೆ, ಅಂದರೆ ಆರ್ಗ್ಯಾನಿಕ್ ವ್ಯೂಸ್ ನಾನು ಹೇಳ್ತಾ ಇರೋದು. ಅದೇನೋ ಆ್ಯಡ್ ಕೊಟ್ಬಿಟ್ಟು ಓಡಿಸೋದು ಅದೆಲ್ಲ ಆ ಪ್ರಾಕ್ಟೀಸ್ ನಮ್ಮಲ್ಲಿ ಇಲ್ಲ ಸರ್.
ನೋಡಿದ್ರೆ 20,000 30,000 ವ್ಯೂಸ್ ಹೋಗಿರುತ್ತೆ. ಏನು ರಿಕವರಿ ಆಗುತ್ತೆ ನಿಮಗೆ? ಎಷ್ಟು ರಿಲೀಸ್ ಮಾಡ್ತೀರಾ ನೀವು ದಿನ ವಾರಕ್ಕೆ? 10 ಪಿಕ್ಚರ್ ನಾವು ರಿಲೀಸ್ ಮಾಡಲಿಕ್ಕಾಗಲ್ಲ. ಎಷ್ಟೋ ಆಡಿಯೋ ಇವತ್ತು ತೊಗೊಳ್ಳೋಕ್ಕೆ ಆಗ್ತಿಲ್ಲ, ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಾಟ್ ಓನ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ನಾನು ಹೇಳ್ತಾ ಇಲ್ಲ, ಥ್ರೋಟ್ ಇಂಡಿಯಾನಲ್ಲಿ ಈ ಪರಿಸ್ಥಿತಿ ಇದೆ. ಇದು ಒಂದೇ ಒಂದು ಏನಂದರೆ, ನಾವು ಮಾಡೋ ಸಿನಿಮಾವನ್ನು ನಿಷ್ಠೆಯಿಂದ, ಅಂದರೆ ಕಂಪ್ಲೀಟ್ ನಮ್ಮ ಹೃದಯವನ್ನು ಸೋಲನ್ನು ಹಾಕ್ಬಿಟ್ಟು ಸಿನಿಮಾ ಮಾಡಿದ್ರೆ, ಖಂಡಿತ ಪ್ಲ್ಯಾನಿಂಗಲ್ಲಿ ಮಾಡಿದ್ರೆ ಪಿಕ್ಚರು ಹಿಟ್ಟಾಗುತ್ತೆ, ಹಾಡುಗಳು ಹಿಟ್ಟಾಗುತ್ತೆ ಸರ್. ಆಗಲ್ಲ ಅಂತಲ್ಲ, ಸಿನಿಮಾ ಇಂಡಸ್ಟ್ರಿ ಇದೆ ಒನ್ ಆಫ್ ದ ಬೆಸ್ಟ್ ಇಂಡಸ್ಟ್ರಿ. ಬಟ್ ಇಲ್ಲಿ ಕೆಲವರು ಮಾಲಿನ್ಯ, ಆ ಮಾಲಿನ್ಯ ಇಟ್ಕೊಂಡು ಬಂದ್ಬಿಟ್ಟು ಮಾಲಿನ್ಯ ಆಗಿದೆ ಅಷ್ಟೇ ಹೊರತು ಎಲ್ಲರೂ ಪೊಲ್ಯೂಟೆಡ್ ಅಲ್ಲ. ಇಲ್ಲಿ ಭಾಳ ಒಳ್ಳೆ ಇಂಡಸ್ಟ್ರಿ. ಇದನ್ನು ನಾವು ಹೆಂಗೆ ತೊಗೊಂಡು ಹೋಗ್ತೀವೋ ಅಷ್ಟು, ನೀವು ಒಳ್ಳೆ ಕಂಟೆಂಟ್ ಕೊಟ್ಟರೆ ಕೋಟ್ಯಾಂತರ ರೂಪಾಯಿ ಮಾಡ್ಬೋದು. ಇಲ್ಲಿ ಕಂಟೆಂಟ್ ಈಸ್ ಕಿಂಗ್ ಸರ್. ಕಂಟೆಂಟ್ ಭಾಳ ಇಂಪಾರ್ಟೆಂಟ್. ನಿಮಗೆ ಜನಕ್ಕೆ ಏನು ಬೇಕು ಅಂತ ನಾವು ಇವಾಗ ಭಾಳ ದಿನಕ್ಕೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಲ್ಯಾಂಗ್ವೇಜ್ ಸೇರಿಸಿದ್ರೆ ವಾರಕ್ಕೆ 20 ಪಿಕ್ಚರ್ ರಿಲೀಸ್ ಆಗ್ತಾಯಿದೆ. ಆಪ್ಷನ್ ತುಂಬ ಇದೆ. ಕೈನಲ್ಲೇ ನೀವು ಇಡೀ ಪ್ರಪಂಚ ನೋಡ್ತೀರಿ. ಇದೆಲ್ಲ ಇಟ್ಕೊಂಡು ನೀವು ಸಿನಿಮಾ ಥಿಯೇಟ್ರಿಗೆ ಬರಬೇಕು ಅಂತಂದರೆ ನೀವು ಒಳ್ಳೆ ಪಿಕ್ಚರ್ ಕೊಡಬೇಕಾಗುತ್ತೆ. ಒಳ್ಳೆ ಪಿಕ್ಚರ್ ಕೊಡಿದ್ರೆ ಜನನ ಬೈಯೋಕ್ಕಾಗೋದಿಲ್ಲ. ಜನ ಭಾಳ ಬುದ್ಧಿವಂತರಿದ್ದಾರೆ. ನಾವು ನೋಡೋಕ್ಕಾಗದೆ ಅಂತ ಸಿನಿಮಾ ಕೊಟ್ಟರೆ ಜನ ಯಾಕೆ ಬರ್ತಾರೆ? ಒಂದು ಸಲ ಮಾಡಿಸ್ಬೋದು, 2 ಸಲ ಮಾಡಿಸ್ಬೋದು, 3ನೇ ಸಲ ಬಿಡಪ್ಪ ನಮ್ಗೆ ಯಾಕೆ. ಕನ್ನಡ ಇಂಡಸ್ಟ್ರಿ ವೀಕ್ ಆಗಿದೆ ಅಂತ ಮಾತ್ರ ನಾನು ಹೇಳೋದಿಲ್ಲ ಸರ್. ಆಗಿನ ಕಾಲದಲ್ಲೂ ಭಾಳ ಜನ ಹೇಳೋರು ನಿಮ್ಮ ಭಾಳ ಚಿಕ್ಕ ಇಂಡಸ್ಟ್ರಿ ಇದೆ ಅಂತ. ತಪ್ಪೋದು. ಪ್ರೇಮಲೋಕ ಆವತ್ತು ಸಾಧನೆ ಮಾಡಿದ್ದು ಇವತ್ತಿಗೂ ಕೂಡ ಸೌತ್ ಇಂಡಿಯಲ್ಲಿ ಯಾವುದೂ ಮಾಡಿಲ್ಲ. 36 ಲಕ್ಷ ಕ್ಯಾಸೆಟ್ ಹೋಗಿದೆ, ದಾಖಲೆ ಅದು. ನಮ್ಮಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಇದೆ, ನಮ್ಮಲ್ಲಿ ಬುದ್ಧಿವಂತರಿದ್ದಾರೆ, ಯಾರು ವೀಕ್ಷಕರು, ನಮ್ಮ ಜನನೂ ಭಾಳ ಎನ್ಕರೇಜ್ ಮಾಡ್ತಾರೆ. ತಪ್ಪು ನಮ್ಮಲ್ಲಿದೆ. ನಾವು ಒಳ್ಳೆ ಕಂಟೆಂಟ್ ಕೊಟ್ಟರೆ ನಮ್ಮ ಜನ ನೋಡ್ತಾರೆ. ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಡೋದಿಲ್ಲ. ಬಟ್ ಇಲ್ಲಿರೋ ಸಮಸ್ಯೆಗಳನ್ನು ನಾವು ಒಳಗಡೆ ಕೂತ್ಕೊಂಡು ಯಾಕೆ ಈ ಪ್ರಾಬ್ಲಮ್ ಆಗ್ತಾಯಿದೆ, ಇದನ್ನು ಹೆಂಗೆ ಸೆಟ್ರೇಟ್ ಮಾಡಬೇಕು, ಒಟ್ಟಾರೆ ಕಲೆಕ್ಟಿವ್ ಆಗಿ ನಾವು ಈ ಪ್ರಾಬ್ಲಮನ್ನು ಅನಲೈಸ್ ಮಾಡಿ ನಾವು ಒಂದು ಉತ್ತರ ಸಿಕ್ಕಿದ್ರೆ ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿ ಅದ್ಭುತವಾಗಿ ಬೆಳೀತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಗುರು ಸರಿ, ನೀವು ಯೂಶಲಿ ಅಂದರೆ ಬರೀ ಸಿನಿಮಾ ಡೈರೆಕ್ಷನ್ ಮಾತ್ರ ಮಾಡಲಿಲ್ಲ, ಪ್ರೊಡಕ್ಷನ್ ಮಾಡಿದ್ರಿ. ಆಮೇಲೆ ನಿಮ್ಮ ಸಿನಿಮಾ ಆ ಪ್ರೋಸೆಸ್ ನಿಲ್ಲಿಲ್ಲ. ನಿಮ್ಮ ಅಕಾಡೆಮಿ ಮೂಲಕ ಮಕ್ಕಳನ್ನ ತಯಾರು ಮಾಡಿದ್ರಿ, ಅದ್ರ ಮೂಲಕ ಒಂದಷ್ಟು ಅಟೆಂಪ್ಟ್ ಮಾಡಿದ್ರಿ. ಒಂದು ಒಳ್ಳೆಯ ಸಿನಿಮಾ ಮಾಡಿದಾಗ್ಲೂ ಆ ಜನರನ್ನ ಪುಲ್ ಮಾಡೋಕ್ಕಾಗಲ್ಲ ಅನ್ನೋದು ತುಂಬ ನಿಮ್ಗೆ ನೋವಿದೆ. ಒಳ್ಳೆ ಸಿನಿಮಾ ಮಾಡಿರ್ತೀವಿ, ಜನ ಬರಲ್ಲ ಅನ್ನೋದು. ಅಷ್ಟೇ ಸಕ್ಸಸ್ ರೇಟ್ ಕೂಡ ನೀವು ನೋಡಿರ್ತೀರಿ. ಈ ಓವರಾಲ್ ಈ ಕಂಟೆಂಟ್ ಅನ್ನೋ ವಿಚಾರದಿಂದ ಬೆನ್ನತ್ತದಂಥ ಈ ನಿರ್ದೇಶಕರ ಬಗ್ಗೆ, ಮತ್ತು ಇನ್ಕ್ಲೂಡಿಂಗ್ ನೀವು ಕೂಡ ಡೈರೆಕ್ಟ್ರು, ಕಾಂಟೆಂಟ್ ಮಾತಾಡಬೇಕು, ಕಾಂಟೆಂಟ್ ಮಾತಾಡಬೇಕು. ಇದರ ಒಂದು ಅಸಲಿ ಸತ್ಯ ಏನು ಸರ್? ಈ ಕಾಂಟೆಂಟ್ನ ಅಸಲಿ ಸತ್ಯ ಏನು ಸರ್ ನೀವು ಕಂಡಂಗೆ? ಇಲ್ಲ, ಏನಾಗುತ್ತೆ ಅಂತಂದರೆ 2 ವಿಷಯ. ಅಂದರೆ ನಾವು ಆಡಿಯನ್ಸ್ಗೆ ಸಡನ್ನಾಗಿ ಒಂದು ಒಳ್ಳೆ ಸಿನಿಮಾ ಕೊಟ್ಟ ತಕ್ಷಣವೇ ಆಡಿಯನ್ಸ್ ಒಳಗಡೆ ಬರೋದಿಲ್ಲ. ಯಾಕೆ ಅಂತಂದರೆ ಅದ್ರ ಮುಂಚೆ ನಾವು 10 ಬ್ಯಾಡ್ ಸಿನಿಮಾಗಳನ್ನ ಕೊಟ್ಟಿರ್ತೀವಿ ಅಲ್ವಾ. ಇವಾಗ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅಂದರೆ ಹೌದು, ಒಂದು ಒಳ್ಳೆ ಸಿನಿಮಾ ಬರುತ್ತೆ. ಆಡಿಯನ್ಸ್ ಅದನ್ನು ಹೆಂಗೆ ಬಿಲೀವ್ ಮಾಡೋದು ಇದು ಒಳ್ಳೆ ಸಿನಿಮಾ ಅನ್ನೋದು? ನಿರಂತರವಾಗಿ ಒಳ್ಳೆ ಸಿನಿಮಾಗಳನ್ನೇ ಕೊಡ್ತಾ ಬಂದರೆ ಮಾತ್ರ ನಾವು ಸಸ್ಟೈಂಡ್ ಆಗ್ಬೋದಿಲ್ಲ. ಇವಾಗ ನಾನು ಜೆಂಟ್ಲ್ಮ್ಯಾನ್ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದೆ, ಎಲ್ರಿಗೂ ಗೊತ್ತಿದೆ, ಸಿನಿಮಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ನಾನು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಅದು ನನಗೆ ಲಾಸ್ ಅದು. ಆ್ಯಕ್ಚುಲಿ ಜೆಂಟ್ಲ್ಮ್ಯಾನ್ ಸಿನಿಮಾ ಎಲ್ಲರೂ ಹೇಳ್ತಾರೆ ಅದು ತುಂಬ ದೊಡ್ಡ ಸಕ್ಸಸ್ಸು ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಅದು ನನಗೆ 80 ಲಕ್ಷ 90 ಲಕ್ಷ ಲಾಸ್ ಅದು ಪಿಕ್ಚರ್, ನನಗೆ ಜೆಂಟ್ಲ್ಮ್ಯಾನ್ ಪಿಕ್ಚರು. ಎಲ್ಲರೂ ಹೇಳಿದ್ರು ತುಂಬ ಒಳ್ಳೆ ಕಂಟೆಂಟ್ ಇದೆ ಅದರಲ್ಲಿ ಅಂತ ಹೇಳಿದ್ರು. ಅಂದರೆ ಏನಂತಂದರೆ ಇಂಡಸ್ಟ್ರಿಯಲ್ಲಿ ಪ್ರತಿ ಅಟ್ಲೀಸ್ಟ್ ತಿಂಗಳಿಗೆ ಒಂದಾದರೂ ಒಂದು ಒಳ್ಳೆ ಸಿನಿಮಾ ಅಂತ ಅನಿಸ್ಬೇಕು. ಅದು ಹಿಟ್ ಆಗಬೇಕು. ಹಿಟ್ ಅಂತಲ್ಲ, ಜನಕ್ಕೆ ಇದು ಅಂದರೆ ಜನಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ ಕನ್ನಡದವರು. ಇವಾಗ ನೋಡಿ, ನಾವೊಂದು 10 ವರ್ಷದ ಹಿಂದೆ ನಾವು ಮಲಯಾಳಂ ಇಂಡಸ್ಟ್ರಿಗೆ ಹೋದರೆ ಮಲಯಾಳಂ ಇಂಡಸ್ಟ್ರಿಯೆಲ್ಲ ತುಂಬ ಏನು ದೊಡ್ಡ ಸಕ್ಸಸ್ಫುಲ್ ರೇಷಿಯೋ ಇರಲಿಲ್ಲ ಆ್ಯಕ್ಚುಲಿ. ಇವಾಗ ಮಲಯಾಳಂ ಇಂಡಸ್ಟ್ರಿ ಹೆಂಗಾಗಿದೆ ಅಂದರೆ ಲಾಸ್ಟ್ ನೀವು ಫೆಬ್ರವರಿ ಮಾರ್ಚ್ ಏಪ್ರಿಲು ನೀವು ತೊಗೊಳ್ಳಿ, ಕಂಟಿನ್ಯೂ 5 ಸಿನಿಮಾ ಸೂಪರ್ ಹಿಟ್ ಆಗಿದೆ, 100 crores ರೀಚ್ ಆಗಿದೆ. ಫಹದ್ ಫಾಜಿಲ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು. ಅವ್ರು ಹೇಳ್ತಾರೆ, ನೀವು ಆಡಿಯನ್ಸ್ ಇವಾಗ ರೆಡಿ ಇದ್ದಾರೆ, ನೀವು ಎಂಥ ಸಿನಿಮಾ ಬೇಕಾದ್ರೂ ಮಾಡಿ, ಎಂಥ ಸಿನಿಮಾ ಮಾಡಿದರೂ ಜನ ಬಂದು ನೋಡ್ತಾರೆ. ಬಿಕಾಸ್ ಏನಂತಂದರೆ ಇಂಡಸ್ಟ್ರಿನ ಆ ಥರ ರೆಡಿ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಸಿನಿಮಾ ಮಾಡಿದರೆ ಸಾಲಲ್ಲ. ಒಳ್ಳೆ ಸಿನಿಮಾ ಮಾಡಿದರೆ 100% ಫೇಲ್ಯೂರ್ ಆಗ್ತೀವಿ. ನಾವು ಈ ವರ್ಷ ನೋಡಿದ್ವಿ. ಆ್ಯಕ್ಚುಲಿ ಈ ವರ್ಷ ನಾವು 125 ಸಿನಿಮಾ ಅಂತ ಚೇತನ್ ಅವ್ರು ಹೇಳಿದ್ರು. ಈ 120 ಸಿನಿಮಾದಲ್ಲಿ ಒಂದು 3 ಸಿನಿಮಾಗೆ ಒಂದು ಒಳ್ಳೆ ಟಾಕ್ ಬಂತು ಆ್ಯಕ್ಚುಲಿ. ಆದರೆ ಯಾವುದೂ ದೊಡ್ಡ ಸಕ್ಸಸ್ ಆಗಲಿಲ್ಲ. ನೋಡಿ, ಈ ಬ್ಲಿಂಕ್ ಅಂತ ಸಿನಿಮಾನೋ ಇಲ್ಲ ಶಾಕಾರಿ ಅಂತ ಸಿನಿಮಾನೋ ಇದೇ ಮಲಯಾಳಂ ಸಿನಿಮಲ್ಲಿ ಬಂದಿದ್ರೆ ಮಿನಿಮಮ್ ಇದು ಒಂದು 4 ರಿಂದ 5 ಕೋಟಿ 10 ಕೋಟಿ ಶೇರ್ ಬರುತ್ತೆ.
ನಮ್ಮಲ್ಲಿ 40 ಲಕ್ಷ 50 ಲಕ್ಷ ಶೇರ್ ಬರುತ್ತೆ. ಬಿಕಾಸ್ ಏನಂತಂದರೆ ಆಡಿಯನ್ಸು ಒಳ್ಳೆ ಸಿನಿಮಾ ಅಂತ ಅಂದ್ಕೊಂಡು ಥಿಯೇಟ್ರಿಗೆ ಬರೋಕ್ಕೆ ರೂಢಿ ಮಾಡೋಷ್ಟರಲ್ಲಿ ನಾವು ಆ ಸಿನಿಮಾನ ತೆಗೆದುಬಿಟ್ಟಿರ್ತೀವಿ. ಬಿಕಾಸ್ ಯಾಕೆಂತಂದರೆ ಆಲ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಆಲ್ ಥಿಯೇಟ್ರ್ಗಳಲ್ಲಿ ಹೆಂಗೆ ಪೀರಿಯಡ್ ಇರುತ್ತೆ ಅಂದರೆ ಫಸ್ಟ್ ವೀಕು ಇಷ್ಟು ಪರ್ಸೆಂಟೇಜ್ ಸಿನಿಮಾ ನೋಡಿದ್ರೆ ನಾವು ಸೆಕೆಂಡ್ ವೀಕಿಗೆ ಕ್ಯಾರಿ ಮಾಡ್ತೀವಿ, ಸೆಕೆಂಡ್ ವೀಕ್ ಇಷ್ಟು ಪರ್ಸೆಂಟೇಜ್ ಆಡಿಯನ್ಸ್ ಬಂದರೆ ನಾವು ಥರ್ಡ್ ವೀಕಿಗೆ ಕ್ಯಾರಿ ಮಾಡ್ತೀವಿ ಅನ್ನೋ ಥರ ರೂಲ್ಸ್ಗಳನ್ನ ಇಟ್ಕೊಂಡಿರ್ತಾರೆ. ಅದರಿಂದ ನಾವು ಫಸ್ಟ್ ವೀಕ್ ಒಳ್ಳೆ ಸಿನಿಮಾ ಮಾಡಿ ಫಸ್ಟ್ ವೀಕಲ್ಲಿ ಅಷ್ಟು ಜನ ಬಂದಿಲ್ಲ ಅಂದರೆ ನಮ್ಮ ಸೆಕೆಂಡ್ ವೀಕ್ ನಮ್ಮ ಸಿನಿಮಾನೇ ಇರಲ್ಲ. ಅಂದರೆ ಈ ಕಲೆಕ್ಟಿವ್ ಅಂದರೆ ಎಲ್ಲರೂ ನನ್ನ ಪ್ರಕಾರ ಏನಂದರೆ ದೊಡ್ಡವರೆಲ್ಲ ವೇಲು ಸರ್ ಎಲ್ಲ ಇದ್ದಾರೆ. ಇಲ್ಲಿ ಏನು ಆಗಬೇಕು ಅಂತಂದರೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಪ್ರತಿ ಒಂದು ವರ್ಷವೂ ಅಟ್ಲೀಸ್ಟ್ ಒಂದು 5-6 ಮೀಟಿಂಗ್ಗಳಾಗ್ತವೆ. ನಾನು ಲಾಸ್ಟ್ ಒಂದು ಮೀಟಿಂಗ್ ಕೇಳ್ಪಟ್ಟೆ, ಅಲ್ಲಿ ಮಮ್ಮೂಟಿ ಸರ್ ಇರ್ಬೋದು, ಇವರೆಲ್ಲ ಪ್ರತಿಯೊಬ್ಬರು ಮೊನ್ನೆ ಒಂದು ಮೀಟಿಂಗ್ ಮಾಡ್ತಾರೆ. ಏನಂದರೆ OTT ಅವರು ಬರೀ ದೊಡ್ಡ ಸಿನಿಮಾಗಳನ್ನ ತೊಗೊಳ್ತಾರೆ, ಸಣ್ಣ ಸಿನಿಮಾಗಳನ್ನ ತೊಗೊಳ್ತಾ ಇಲ್ಲ ಅಂತ. ಅದಕ್ಕೆ ಇಡೀ ಇಂಡಸ್ಟ್ರಿಯವ್ರು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. ಸಣ್ಣ ಸಿನಿಮಾಗಳನ್ನ ತೊಗೊಂಡ್ರೆ ನಾವು ದೊಡ್ಡ ಸಿನಿಮಾಗಳನ್ನ ಕೊಡ್ತೀವಿ, ಇಲ್ಲಾಂದ್ರೆ ನಾವು ಕೊಡಲ್ಲ ಅಂತಾರೆ. ಜೊತೆ ನಿಂತ್ಕೋತಾರೆ. ಅಂದರೆ ಅಷ್ಟು ಕಲೆಕ್ಟಿವ್ ಆಗಿ ಇಂಡಸ್ಟ್ರಿ ಆದರೆ ಮಾತ್ರ ನಿರಂತರವಾಗಿ ಆಡಿಯನ್ಸ್ನ ನಂಬಿಕೆ ಹುಟ್ಟಿಸ್ಕೋಬೇಕು. ನಾವು ಒಳ್ಳೆ ಸಿನಿಮಾ ಮಾಡ್ತಾಯಿದ್ದೀವಿ, ಒಳ್ಳೆ ಸಿನಿಮಾ ಮಾಡ್ತೀವಿ, ಆ ಥರ ಪ್ರಾಕ್ಟೀಸ್ ಮಾಡಿಸಿದ್ರೆ, ಆಡಿಯನ್ಸಿಗೆ ಪ್ರಾಕ್ಟೀಸ್ ಮಾಡ್ತಿದ್ರೆ ಆವಾಗ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ಅಂತ ಅನ್ಸುತ್ತೆ. ನನಗಿದು ಪರ್ಸ್ನಲಾಗಿ ನರೇಶರು ಕನೆಕ್ಟ್ ಆಗುತ್ತೆ. ಅಂದರೆ ಅವರು ಸೌತ್ ಇಂಡಿಯನ್ ಹೀರೋ ಅಂತ ಸಿನಿಮಾ ಮಾಡ್ತಾರೆ. ತುಂಬ ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟರ್ ಸಿನಿಮಾ, ಇಂಡಸ್ಟ್ರಿ ನೋಡುವಂಥ ಸಿನಿಮಾ, ಇಂಡಸ್ಟ್ರಿ ನೋಡಬೇಕಾಗಿದ್ದ ಸಿನಿಮಾ. ಎಷ್ಟು ಜನ ನೋಡಿದ್ರು ಬಿಟ್ಟರು ಅದನ್ನು ಅವರು ಫೀಲ್ ಮಾಡಲ್ಲ. ಬಟ್ ಅವ್ರಿಗೇನಿದ್ರು, ಸರ್ ಒಳ್ಳೆ ಸಿನಿಮಾನು ಸೋತಾಗ ಬೇಜಾರಾಗುತ್ತೆ ಸರ್, ಬಟ್ ನನ್ನ ಹೋರಾಟ ನಿಲ್ಲಲ್ಲ ಅಂತಂದರು. ನಂತರ ಟ್ರೋಲ್ ಆಗುತ್ತೆ ಸಾಂಗ್ ಮೂಲಕ ಮತ್ತೆ ಫೇಮಿಗೆ ಬಂದರು. ಸರ್ ನನ್ನ ರಿಯಾಕ್ಷನ್ ಬೇಕು ನನಗೆ ಅದ್ರ ಬಗ್ಗೆ. ಅಲ್ಲ, ಸಿನಿಮಾ ಇವಾಗ ಸರ್ ವೇಲು ಸರ್ ಹೇಳ್ದಂಗೆ ಕ್ವಾಲಿಟಿ ಆಫ್ ಸಿನಿಮಾ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಗುರು ಸರ್ ಹೇಳ್ದಂಗೆ ಕನ್ಸಿಸ್ಟೆಂಟಿ ಆಫ್ ಕ್ವಾಲಿಟಿ ಆಫ್ ಸಿನಿಮಾ. ಬರೀ ಒಂದು ಕ್ವಾಲಿಟಿ ಸಿನಿಮಾ ಆಗಲ್ಲ. ಒಳ್ಳೆ ಸಿನಿಮಾಸ್ ಅಂತ ನಾವು ಹೇಳ್ತೀವಿ. ಒಳ್ಳೆ ಸಿನಿಮಾ ಅನ್ನೋದಕ್ಕಿಂತ ಜನ ಇಷ್ಟಪಡೋ ಸಿನಿಮಾ. ಈ ಜನ ಇಷ್ಟಪಡೋ ಸಿನಿಮಾ ಜಾಸ್ತಿ ಆಗಬೇಕು. ಅದೆಲ್ಲಿಂದ ಆಗುತ್ತೆ ಅಂದರೆ ರೂಟ್ ಅಗೇನ್ ಒಂದು ಸದಭಿರುಚಿಯ ಪ್ರೊಡ್ಯೂಸರ್ಸ್ ಬರಬೇಕು ನಮಗೆ. ಕತೆ ಹಿಂದೆ ಹೋಗೋ ಪ್ರೊಡ್ಯೂಸರ್ಸ್ ಬರಬೇಕು. ಆರ್ಟಿಸ್ಟ್ಗಳ ಹಿಂದೆ ಹೋಗೋ ಪ್ರೊಡ್ಯೂಸರ್ಸಿಂದ ಆಗಲ್ಲ ಕೆಲಸ. ಅದು ಯಾಕಂದರೆ ಕತೆ ಹಿಂದೆ ಹೋಗೋ ಪ್ರೊಡ್ಯೂಸರ್ಸ್ ಅದೇನಾಗುತ್ತೆ, ಆ ಕತೆಗೆ ಏನು ಬೇಕೋ ಅದೆಲ್ಲ ಕೊಡ್ತಾರೆ. ಆರ್ಟಿಸ್ಟ್ಗಳ ಹಿಂದೆ ಹೋಗೋ ಪ್ರೊಡ್ಯೂಸರ್ಸ್ ಏನಾಗುತ್ತೆ, ನಮಗೆ ಆ ಆರ್ಟಿಸ್ಟಿಗೆ ಕತೆ ಮಾಡಿ ಅಂತ ನಮ್ಗೆ ಹೇಳ್ತಾರೆ. ಆವಾಗ ನಾವೇ ಕ್ರಿಯೇಟಿವಿಟಿಲಿ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಕತೆಗೆ ಆರ್ಟಿಸ್ಟ್ ಇದ್ದಾಗ ನಮಗೆ ಫ್ರೀಡಮ್ ಚೆನ್ನಾಗಿರುತ್ತೆ. ಆರ್ಟಿಸ್ಟಿಗೆ ಕತೆ ಮಾಡ್ದಕ್ಕೆ ಹೋದಾಗ ಆಟೋಮೆಟಿಕ್ಲಿ ಅವ್ರ ಲಿಮಿಟೇಷನ್ಸಲ್ಲೇ ಕತೆ ಮಾಡಬೇಕು. ಒಂದು ಎರಡನೇದು ರೈಟ್ರಸ್. ಇಲ್ಲಿ ರೈಟರ್ಸ್ದು ನಮ್ಮದು ಆ ಕಲ್ಚರೇ ಡೆವಲಪ್ ಆಗಿಲ್ಲ. ರೈಟರ್ಸ್ದು ಒಂದು ಇದೇ ಬಂದಿಲ್ಲ ಇಲ್ಲಿ ಫಸ್ಟಿಂದನೂ. ಸೊ ರೈಟರ್ಸ್ ಎಲ್ಲ ಡೈರೆಕ್ಟರ್ಸ್ ನಾವೇ ಡೈರೆಕ್ಟರ್ಸ್ ನಾವೇ ರೈಟರ್ಸ್ ಆಗಿಬಿಟ್ಟಿದ್ದೀವಿ. ಅವಾಗ ಏನಾಗುತ್ತೆ, ನಾವು ಡೈರೆಕ್ಷನ್ಗೂ 100% ಕೊಡೋಕ್ಕಲ್ಲ, ರೈಟರ್ಸ್ 100 ಅರ್ಧ ಆಗಿಬಿಡುತ್ತೆ. ಆಬ್ವಿಯಸ್ಲಿ ಕ್ವಾಲಿಟಿ ಆಫ್ ದ ಸಿನಿಮಾ ಕಡಿಮೆ ಆಗುತ್ತೆ. ಸೊ ಒಂದು ರೈಟರ್ಸ್ ಅಂತ ಸಪ್ರೇಟಾಗಿ ಬಂದಾಗ ಅವ್ನು ರೈಟಿಂಗ್ ಪೂರ್ತಿ ಮಾಡ್ತಾನೆ. ಒಳ್ಳೆ ಪ್ರೊಡ್ಯೂಸರ್ ಇದ್ದರೆ ಅವ್ರು ಸಿನಿಮಾಗೆ ಏನು ಬೇಕೋ ಅದು ಕೊಡ್ತಾರೆ. ಆಗ ಡೈರೆಕ್ಟರ್ 100% ಸಿನಿಮಾ ಕೊಡ್ಬೋದು. ಆವಾಗ ಕ್ವಾಲಿಟಿ ಸಿನಿಮಾಸ್ ಚೆನ್ನಾಗಾಗುತ್ತೆ. ಪ್ಲಸ್ ಇನ್ನೊಂದೇನೆಂದರೆ, ಜನ ಬರೋಲ್ಲ ಅನ್ನೋದು ನಾವೇ ಹೇಳ್ಕೊಳ್ಳೋದು ತಪ್ಪಾಗುತ್ತೆ. ನಮ್ಮ ಮೇಲೆ ನಾವೇ ಅದು ಹೇಳ್ಕೊಂಡು ಅದು ಲೆಕ್ಕ. ಆ್ಯಕ್ಚುಲಿ ಒಂದು ಹೋಟ್ಲ್ ಇಟ್ಬಿಟ್ಟು ತಿನ್ನೋಕ್ಕೆ ಯಾರೂ ಬರ್ತಿಲ್ಲ ಅನ್ನಂಗೆ ಆಗುತ್ತೆ. ಸೊ ನಾವು ಚೆನ್ನಾಗಿ ಅಡುಗೆ ಮಾಡಬೇಕು. ಸೊ ಬಟ್ ನಮ್ಮ ಕನ್ನಡ ಆಡಿಯನ್ಸ್ ಏನಂದರೆ, ಕನ್ನಡ ಸಿನಿಮಾ ವಿಚಾರದಲ್ಲಿ ಮುಂಚೆ ಇದ್ದಷ್ಟು ಏನಂತಾರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿಲ್ಲ. ಮುಂಚೆ ಸಿನಿಮಾ ಒಂದೇ ಇತ್ತು, ಥಿಯೇಟ್ರಿಗೆ ಎಂಟರ್ಟೈನ್ಮೆಂಟ್ಗೆ ಅದಕ್ಕೆ ಹೋಗೋರು. ಈಗ ಸುಮಾರು ಬಂದಿದೆ, ಮೊಬೈಲ್ ಬಂದಿದೆ, TV ಪ್ರತಿಯೊಂದು ಇದೆ ಇವಾಗ. ಸೊ ಈಗ ಏನಾಗಿದೆ ಅಂದರೆ, ಅವಾಗ ಸಿನಿಮಾ ಮಾತ್ರ ನೋಡೋರು ಜನ, ಒಂದು 100 ಜನದಲ್ಲಿ 70 ಜನ ನೋಡೋರು ಅವಾಗ. ಸೊ ಈ ಕ್ವಾಲಿಟಿ ಆಫ್ ದಿ ಸಿನಿಮಾಸ್ ಕಡಿಮೆ ಆಗ್ತಾ 100 ಜನದಲ್ಲಿ 50 ಜನಕ್ಕೆ ಬಂದಿದೆ, 50ಇಂದ 20 ಬಂದುಬಿಟ್ಟಿದೆ ಇವಾಗ. ಈಗ ನಾವೇನು ಮಾಡಬೇಕು, ಆ 20ನ ಮತ್ತೆ 100ಕ್ಕೆ ಕರ್ಕೊಂಡು ಹೋಗೋದಕ್ಕೆ ಇವ್ರು ಹೇಳ್ದಂಗೆ ಕನ್ಸಿಸ್ಟೆಂಟಾಗಿ ರೆಗ್ಯುಲರ್ ಆಗಿ ಸಿನಿಮಾಸ್ ಕೊಡ್ತಾ ಹೋಗಬೇಕು. ಸೊ ಆಟೋಮೆಟಿಕ್ಲಿ ಎಲ್ಲಿ ಕಳ್ಕೊಂಡಿದ್ದೀವಿ ನಾವು ಆಡಿಯನ್ಸ್ನ, ಕಳ್ಕೊಂಡ್ರೋ ಆಡಿಯನ್ಸ್ನ ಮತ್ತೆ ನಾವು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅದು ಆಗೋದು ಈ 3 ಥಿಂಗ್ಸ್. ಒಂದು ಸದಭಿರುಚಿಯ ಪ್ರೊಡ್ಯೂಸರ್ಸ್ ಇರಬೇಕು, ಅದಕ್ಕೆ ತಕ್ಕಂಥ ರೈಟರ್ಸ್ ಇರಬೇಕು, ಆ ರೈಟರ್ಸ್ನ ಪ್ರೊಡ್ಯೂಸರ್ಸ್ನ ಬೆಳೆಸಬೇಕು. ಡೈರೆಕ್ಟರ್ಸು ಅವ್ರ ಕೆಲಸ ಮಾತ್ರ ಅವ್ರು ಮಾಡಿಕೊಂಡು ಈ ಎರಡೂ ಚೆನ್ನಾಗಿ ಕ್ಯಾಪ್ಟನ್ ಮಾಡ್ಕೊಂಡು ಹೋದಾಗ ಒಳ್ಳೆ ಕ್ವಾಲಿಟಿ ಸಿನಿಮಾ ಬರುತ್ತೆ. ಆವಾಗ ನಾವು ಕನ್ಸಿಸ್ಟೆಂಟಾಗಿ ಸಿನಿಮಾಸ್ ಕೊಡೋಕ್ಕೆ ಯೋಚನೆ ಮಾಡ್ಬೋದು. ಕ್ವಾಲಿಟಿ ಸಿನಿಮಾಸನ್ನು ಅವಾಗ ಸ್ಟಾರ್ಟ್ ಆಗುತ್ತೆ ಬರೋಕ್ಕೆ. ಕುಶಾಲ್ ಸರ್, ನನಗೆ ತುಂಬಾ ವೀಕ್ಷಕರು ಕೇಳ್ತಾರೆ, ವೀರೇಶ್ ಥಿಯೇಟ್ರಲ್ಲಿ ಈ ಸಿನಿಮಾ ಇತ್ತು ಗುರು ಲಾಸ್ಟ್ ವೀಕು, ಈ ವೀಕ್ ಹೋಗೋಷ್ಟಲ್ಲೇ ಫಿಲ್ಮ್ ಅಲ್ಲಿರಲಿಲ್ಲ. ಪ್ರಾಬ್ಲಮ್ಮು ಥಿಯೇಟ್ರ್ ಓನರ್ದ, ಪ್ರೊಡ್ಯೂಸರ್ದ, ಅಥವಾ ಕಲೆಕ್ಷನ್ ಆಗಿಲ್ಲ ಅಂತನ, ಈ ಥರದ ಒಂದು ಚರ್ಚೆ ಮಾಡ್ತಾರೆ. ಸೊ ನೀವು ಈ ಪಾಯಿಂಟು ನೀವು ಫೇಸ್ ಮಾಡೋಂಥ ಸವಾಲುಗಳೇನು ಸರ್? ಸೊ ಮೊದಲನೇದಾಗಿ ಇಲ್ಲಿ ಪ್ರಾಬ್ಲಮ್ ಯಾರ್ದು ಅಂತ ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ಫಸ್ಟ್ ನಾ ಥಿಯೇಟ್ರ್ ಓನಾಗಿ ಹೇಳ್ತೀನಿ, ನನಗೂ ಒಂದಷ್ಟು ಖರ್ಚುಗಳಿದೆ. ನಾನು ಆ ಖರ್ಚನ್ನ ಮೀಟ್ ಮಾಡಬೇಕು. ಓಕೆ, 1 ವಾರನೋ 2 ವಾರನೋ ಅಥವಾ 1 ತಿಂಗಳು 2 ತಿಂಗಳು 3 ತಿಂಗಳು ಲಾಸ್ ಆರೋ ತಡ್ಕೊಬಲ್ಲೆ. ಕನ್ಸಿಸ್ಟೆಂಟಾಗಿ ಲಾಸಸ್ಗಳಾದರೆ ನನಗೂ ತಡೆಯೋಕ್ಕಾಗಲ್ಲ.
ಸೊ ಅವಾಗ ನಾನೇನು ಮಾಡ್ತೀನಿ, ಓಕೆಪ್ಪ ಇಲ್ಲ ಈ ವಾರದಲ್ಲಿ ಯಾಕೋ ಈ ಪಿಕ್ಚರಲ್ಲಿ ಕಲೆಕ್ಷನ್ ಬರ್ತಾ ಇಲ್ಲ ನನಗೆ ಎಕ್ಸ್ಪೆಕ್ಟೆಡ್ ನನಗೊಂದು ಸ್ಲ್ಯಾಬ್ ಇರುತ್ತೆ, ಇಷ್ಟು ರೆವಿನ್ಯೂ ಆಗಬೇಕು, ನನಗೆ ಕಲೆಕ್ಷನ್ ಆಗಬೇಕು ನನ್ನ ಖರ್ಚುಗಳಿಗೆ ಅಂತ. ಅದು ಆಗ್ತಿಲ್ಲ ಅಂತ ನಾನು ಚೇಂಜ್ ಮಾಡ್ತೀನಿ. ಒಂದು ಸಮಸ್ಯೆ ಅಂತ ಬಂದಾಗ ಇಲ್ಲೇನಾಗ್ತಾಯಿದೆ, ಈ ಪ್ರವಾಹ ಬಂದಾಗ ಕೆಟ್ಟ ನೀರು ಹೋಗುತ್ತೆ, ಅದ್ರ ಜೊತೆಗೆ ಒಳ್ಳೆ ನೀರು ಹೋಗುತ್ತೆ. ಇವತ್ತಿನ ಕರ್ನಾಟಕದಲ್ಲಿ ನಡೀತಾ ಇರೋಂಥ ಪರಿಸ್ಥಿತಿ ಏನು ಅಂದರೆ, ಪಿಕ್ಚರ್ಗಳು ಪ್ರವಾಹ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇರೋದು. ಆ ಬಿಡುಗಡೆ ಆಗ್ತಾ ಇರೋ ರೀತಿ ಹೆಂಗಿದೆ ಅಂದರೆ, ಚೆನ್ನಾಗಿರೋ ಆ ತಿಂಗ್ಳಿಗೆ ಒಂದು ಪಿಕ್ಚರ್ ಬಂದೇ ಬರುತ್ತೆ, ಆ ಒಂದು ಪಿಕ್ಚರ್ ನಿಂತ್ಕೊಳ್ಳೋಕ್ಕಾಗದೆ ಈ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಮತ್ತು ಥಿಯೇಟ್ರಿಗೆ ಆಡಿಯನ್ಸ್ ಬರ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅದು ಆ್ಯಕ್ಚುಲಿ ತಪ್ಪು. ಜನ ಯಾವಾಗಲೂ ಥಿಯೇಟ್ರನ್ನಾಗಲಿ ಫಿಲಮ್ ಇಂಡಸ್ಟ್ರಿನ ಬಿಟ್ಟಿಲ್ಲ. ಯಾಕಂದರೆ ಇವತ್ತಿಗೂ ಕೂಡ ನೂರಾರು ಬೇರೆ ರೀತಿ ಎಂಟರ್ಟೈನ್ಮೆಂಟ್ ಮೋಡ್ಸ್ ಜನಕ್ಕಿದ್ರೂ ಸಿನಿಮಾ ಇಸ್ ದ ಓನ್ಲಿ ಚೀಪೆಸ್ಟ್ ಆ್ಯಂಡ್ ಎಕನಾಮಿಕಲ್ ಫಾರ್ ಎಂಟರ್ಟೈನ್ಮೆಂಟ್. ಸೊ ಜನ ಯಾವತ್ತೂ ಬಿಡಲ್ಲ ಇದನ್ನು. ನಾವು ಒಂಚೂರು ಟೈಮ್ ತೊಗೋತಾ ಇದ್ದೀವಿ. ನಾವು ಬರೀ ಚೆನ್ನಾಗಿರೋ ಪಿಕ್ಚರ್ ಮಾಡ್ತಿಲ್ಲ ಅಂತ ನಾನು ಹೇಳಲ್ಲ. ನಾವು ಸ್ವಲ್ಪ ಕನ್ನಡ ಇಂಡಸ್ಟ್ರಿಯವರು ಇವಾಗ ಸ್ವಲ್ಪ ಟೈಮ್ ತೊಗೋತೀವಿ. ಏತಕ್ಕೆ ಅಂದರೆ, ಸಡನ್ನಾಗಿ ನಮಗೆ ಬಿದ್ದಂಥ ಒಂದು ಒತ್ತಡ ಮತ್ತು ಹೊಡೆತ ಕೋವಿಡ್ ಸಂದರ್ಭದಲ್ಲಿ ಏನಾಗಿದೆ, ಕೋವಿಡ್ ಸಂದರ್ಭದಲ್ಲಿ ಜನ ತುಂಬ ಎಕ್ಸ್ಪೋಸ್ ಆದರು. ಬೇರೆ ಬೇರೆ ಲ್ಯಾಂಗ್ವೇಜಸ್ಸು, ಬೇರೆ ಬೇರೆ ಕಂಟ್ರಿ, ಇದು ಏನು ಬರೀ ಇಂಡಿಯನ್ ಸ್ಟೇಟ್ ಅಲ್ಲ, ಇಂಡಿಯಾ ಬಿಟ್ಟು ಹೊರಗಿನ ಭಾಷೆ ಪಿಕ್ಚರ್ಗಳು ಕೂಡ ನೋಡಿದ್ರು, ಮತ್ತು ಸೀರೀಸ್ಗಳು ನೋಡಿದ್ರು. ಥಿಯೇಟ್ರಲ್ಲಿ ರಿಲೀಸ್ ಮಾಡೋಕ್ಕಾಗದಿರೋ ಅಂಥ ಒಂದು ಹೊಸ ಜಾನರ್ಗಳ್ನೂ ಕೂಡ ಜನ ಕೋವಿಡ್ ಸಂದರ್ಭದಲ್ಲಿ ನೋಡಿದ್ದಾರೆ. ಇದೆಲ್ಲ ನೋಡಿ ಅಯ್ಯೋ ಯಾಕೆ ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ, ನಮ್ಮಲ್ಲಿ ಯಾಕೆ ಹಿಂಗಿದೆ ಅಂತ ಒಂದು ಪ್ರಶ್ನೆ ಅವ್ರಲ್ಲಿ ಹುಟ್ಟಿದಾಗ, ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಡೈರೆಕ್ಟರ್ಗಳಾಗಿರ್ಬೋದು, ನಾನು ಏನಾದ್ರು ಮಾಡಬೇಕು. ಯಾಕಂದರೆ ಇದ್ರ ಜೊತೆಗೆ ಬರೀ ಆಡಿಯನ್ಸ್ ಅಪ್ಡೇಟ್ ಆಗಿಲ್ಲ, ಡೈರೆಕ್ಟರ್ಗಳು ಅಪ್ಡೇಟ್ ಆಗೋದು. ಆ ಟೈಮಲ್ಲಿ ಓಕೆ ಹಿಂಗೂ ಮಾಡ್ಬೋದಾ, ನಾನೊಬ್ಬ ಒಂದು ಸೀನ್ನ ಹಿಂಗೂ ತೆಗಿಬೋದಾ, ಒಂದು ಸ್ಟೋರಿ ಹಿಂಗೂ ಹೇಳ್ಬೋದಾ ಅನ್ನೋಂಥ ಅವ್ರಿಗೂ ಒಂದು ಹೊಸ ಥಾಟ್ಗಳು ಬಿಟ್ಟಕ್ಕೆ ಶುರು ಆಗಿದೆ. ಒಬ್ಬ ಆರ್ಟಿಸ್ಟ್ಗೂ ಕೂಡ ನಾನು ಹಿಂಗೂ ಪಿಕ್ಚರ್ ಮಾಡ್ಬೋದಾ, ಇಂಥ ಪಿಕ್ಚರ್ಗಳು ಮಾಡ್ಬೋದಾ ಅನ್ನೋ ಒಂದು ಥಾಟ್ ಬರೋಕ್ಕೆ ಶುರು ಆದ್ಮೇಲಿಂದ ಇದೊಂದು ಶಾರ್ಟ್ ಟರ್ಮ್ ಪೀರಿಯಡ್. ನನ್ನ ಪ್ರಕಾರ ಒಂದು ಶಾರ್ಟ್ ಟರ್ಮ್ ಪೀರಿಯಡ್ಗೂ ಒಂದು ರಿಫಾರ್ಮೇಷನ್ ನಡೀತದೆ ಇವಾಗ ನಮ್ಮಲ್ಲಿ. ಹೆಂಗೆ ಇದನ್ನು ಬೇರೆ ಥರ ಚೇಂಜ್ ಮಾಡಿಕೊಂಡು ಹೊಸ ಒಂದು ಕಲ್ಚರ್ಗೆ ಅಡ್ಯಾಪ್ಟ್ ಆಗ್ತಾಯಿದ್ದೀವಿ. ಆ ಕಲ್ಚರ್ ಅಡ್ಯಾಪ್ಟ್ ಆಗೋವಂಥ ಒಂದು ಸಂದರ್ಭ ಈ ಒಂದು 2023, 24 ಇವೆಲ್ಲ, ಅದು 25ವರೆಗೂ ಇದ್ದೇ ಇರುತ್ತೆ. ಇದಾದ ಮೇಲಿಂದ ಬಹುಶಃ ಸಾಕಷ್ಟು ಬದಲಾವಣೆ ನೋಡ್ತೀವಿ ಅಂತ ನನಗೊಂದು ಭರವಸೆ ಇದೆ ಸರ್. ಸೊ ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ, ನಾವು ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ. ಆದರೆ ಇದು ಜೊತೆಯಲ್ಲಿ ನಮ್ಮದೊಂದು ಸಮಸ್ಯೆಗಳೇನಿದ್ದಾವೆ ಅದನ್ನು ಸ್ವಲ್ಪ ನಾವು ಸರಿ ಮಾಡಿಕೊಂಡು ಮುಂದೆ ಹೋದರೆ ಇನ್ನೂ ಚೆನ್ನಾಗಾಗ್ತೀವಿ ಅಷ್ಟೇ. ಗುರು ಸರ್, ಈಗ ತುಂಬ ಒಳ್ಳೆಯ ಸಿನಿಮಾ, ಒಳ್ಳೆ ರಿಪೋರ್ಟು, ಒಳ್ಳೆಯ ಸಾಂಗ್ಸು, ಪ್ರೇಕ್ಷಕರಿಂದ ಒಳ್ಳೆಯ ಪ್ರಶಂಸೆ. ಗುರು ಆದರೂ ನನ್ನ ಸಿನಿಮಾ ಸ್ಯಾಟಲೈಟ್ ಅವ್ರು ಕೇಳ್ತಿಲ್ಲ, OTTಲಿ ಹೋಗ್ತಾ ಇಲ್ಲ ಅನ್ನೋ ಒಂದು ಅವರ ಪ್ರಶ್ನೆ ಹೇಗಿದೆ ಅಂದರೆ, ತುಂಬ ಚೆನ್ನಾಗಿ ಸಿನಿಮಾ ಮಾಡಿರ್ತಾರೆ, ಅದು ದೊಡ್ಡದು ಸಣ್ಣದು ಅಂತಲ್ಲ. ಚೇತನ್ ಹೇಳೋದಂಗೆ ಕಳೆದ 4 ವರ್ಷದಲ್ಲಿ ಎಷ್ಟೋ ಸಿನಿಮಾಗಳು ರಿಲೀಸ್ ಆದವು, ಬಟ್ ತುಂಬ ಬೆರಳೆಣಿಕೆ ಸಿನಿಮಾಗಳು ಮಾತ್ರ OTTಲಿದ್ದಾವೆ. ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ ಹೊಸ ನಿರ್ಮಾಪಕರಿಗೆ, ಹೊಸ ನಿರ್ದೇಶಕರಿಗೆ. ಇದು ನಿಮ್ಮ ಪಾಯಿಂಟ್ ಆಫ್ ವ್ಯೂ, ನೀವು ಕಂಡಂಥ ಸತ್ಯಗಳೇನು ಅಂತ? ಇಲ್ಲ, ಇವಾಗ ಅಂದರೆ ಎಲ್ಲರೂ ಇವಾಗ ಚೆನ್ನಾಗಾಗತ್ತೆ ಅಂತಂದರೆ ಯಾಕೆ ತೊಗೊಳ್ಳಲ್ಲ? ಇವಾಗ ತೆಲುಗು, ತಮಿಳು, ಮಲಯಾಳಂ ಪಿಕ್ಚರು ಎಲ್ಲ ಪಿಕ್ಚರ್ ಮ್ಯಾಕ್ಸಿಮಮ್ ಒಂದು 60-70% ಸಿನಿಮಾಗಳು, ಮಲಯಾಳಂ ಅಂತೂ ಒಂದು 60% ಸಿನಿಮಾಗಳು OTTಲಿ ನಾವು ನೋಡ್ತೀವಿ. ಅಂದರೆ ಆಲ್ OTTಲಿ ನೋಡ್ತೀವಿ. ನಾವು ಕನ್ನಡದವ್ರು ಮಾತ್ರ ನಾವು ಅಮೆಝಾನು, ನೆಟ್ಫ್ಲಿಕ್ಸ್ಗೆ ಮಾತ್ರ ನಾವು ಫಿಕ್ಸ್ ಆಗಿದ್ದೀವಿ. ಮಲಯಾಳಂ ಪಿಕ್ಚರ್ ನಿಮಗೆ ನೆಟ್ಫ್ಲಿಕ್ಸಲ್ಲೂ ಇರುತ್ತೆ, ಅಮೆಝಾನಲ್ಲಿರುತ್ತೆ, ಸೋನಿ ಲೈವಲ್ಲಿರುತ್ತೆ, ಹಾಟ್ಸ್ಟಾರಲ್ಲಿರುತ್ತೆ. ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಮಲಯಾಳಂ ಪಿಕ್ಚರ್ಗಳು ಒಂದು 10-15 ಸಿನಿಮಾಗಳನ್ನು ವರ್ಷಕ್ಕೆ ಅವರು ಬೈ ಮಾಡ್ತಾರೆ. ನಮ್ಮಲ್ಲಿ ಮಾತ್ರ ಈ ಪ್ರಾಬ್ಲಮ್ಗಳನ್ನ ಕಾಣ್ತೀವಿ ಅಂತಂದರೆ, ನಾವು ಆ ಮಟ್ಟಿಗೆ ಅಂದರೆ ಅವ್ರೇನು ತೊಗೋಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ ಅದಕ್ಕೆ ನಾವು ರೀಚ್ ಆಗ್ತಾ ಇಲ್ಲ ಅನ್ನೋದೇ ನನ್ನ ಪಾಯಿಂಟ್ ಆ್ಯಕ್ಚುಲಿ. ಅಂದರೆ ನಾವು ಬರೀ ಬ್ಲೇಮ್ ಮಾಡ್ತಾ ಇದ್ದೀವಿ, ಅಲ್ಲಿ ಕೂತ್ಕೊಂಡಿರೋರಿಗೆ ನಮ್ಮದು ತೊಗೊಳ್ತಾ ಇಲ್ಲ ಅನ್ನೋದು ಬ್ಲೇಮ್ ಮಾಡ್ತಾ ಇದ್ದೀವಿ. ಅದಲ್ಲ, ನಾವು ಅವ್ರು ಏನು ಇಷ್ಟಪಡ್ತಾ ಇದ್ದಾರೆ ಆ ಥರದ್ದು ನಾವು ಕೊಡೋಕ್ಕಾಗ್ತಾ ಇಲ್ವ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿರೋದು ಅಷ್ಟೇ. ಆ ಥರ ಯೋಚನೆ ಮಾಡಿದರೆ ಕ್ವಾಲಿಟಿ ವೈಸ್ ನಾವು ಡೆವಲಪ್ ಆಗ್ತೀವಿ, ಕಂಟೆಂಟ್ ವೈಸ್ ನಾವು ಡೆವಲಪ್ ಆಗ್ತೀವಿ. ಅದು ಆಗಬೇಕು ಅಂತ ಅನಿಸುತ್ತೆ. ಅವ್ರನ್ನ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರು ಏನು ಇವಾಗ ನೋಡಿ, ನಾವು ಲಾಸ್ಟ್ ಒಂದು ಸೂಪರ್ ಸ್ಟಾರ್ ಸಿನಿಮಾನೇ, ನಾನು ಮೊನ್ನೆ ಒಂದು ಯಾರ ಹತ್ರನೋ ಮಾತಾಡ್ತಾ ಇದ್ದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ ಒಂದು ಚಾನಲ್ ಬೈ ಮಾಡುತ್ತೆ. ಫಸ್ಟು ತೊಗೊಂಡಾಗ ಆಲ್ಮೋಸ್ಟ್ ಅವ್ರಿಗೊಂದು 10.11 TRP ಬರುತ್ತೆ. ಸೆಕೆಂಡ್ ಟೈಮ್ ಆ ಪಿಕ್ಚರ್ ಹಾಕಿದಾಗ ಎಕ್ಸ್ಟ್ರೀಮ್ ಡೌನ್ ಬಂದುಬಿಡುತ್ತೆ ಅವ್ರಿಗೆ. ಸರಿ, ಅವ್ರು ಯಾವ ನಂಬಿಕೆ ಇಟ್ಟುಬಿಟ್ಟು ನೆಕ್ಸ್ಟು ಅದೇ ಸೂಪರ್ ಸ್ಟಾರ್ಗೆ ನಾವು ರೇಟ್ನ ಜಾಸ್ತಿ ಮಾಡಬೇಕು ಅನ್ನೋದೊಂದು ಪಾಯಿಂಟ್ ಬರುತ್ತೆ. ಅಂದರೆ
ಅಂದರೆ ನಾವು ಕಲ್ಚರು, ನಾವು ಏನೋ ಒಂದು ಕಲಾ ಮಾಧ್ಯಮ ಏನೋ ನಾವೆಲ್ಲ ಹೇಳ್ಬೋದು ಇಲ್ಲಿ. ಅಲ್ಲಿ ಕೂತ್ಕೊಂಡ್ರೂ ಓನ್ಲಿ ಬಿಸ್ನೆಸ್ ಆಗೇ ಥಿಂಕ್ ಮಾಡ್ತಾನೆ ಅವನು. ನಾನು ಇಷ್ಟು ದುಡ್ಡು ಹಾಕ್ತೀನಿ ಗುರು, ನನಗೇನು ಬರುತ್ತೆ ರಿಟರ್ನು ಅನ್ನೋದೇ ಅವ್ನು ಥಿಂಕ್ ಮಾಡ್ತಾನಲ್ಲ. ಆ ಥರ ನಾವು ಪ್ರೊಡ್ಯೂಸರ್ಸು ಮತ್ತು ಡೈರೆಕ್ಟರ್ಸು ಎಲ್ಲರೂ ಹೆಂಗಾಗಬೇಕಂತಂದರೆ, ನಾವೇನು ಬೆಸ್ಟ್ ಕೊಡೋಕ್ಕೆ ಆಗುತ್ತೆ. ಬೇರೆ ಲ್ಯಾಂಗ್ವೇಜವ್ರು ತೊಗೊಳ್ತಾ ಇದ್ದಾರೆ, ಬೇರೆ ಲ್ಯಾಂಗ್ವೇಜ್ದು ಸಿನಿಮಾ ಹೋಗ್ತಾ ಇದೆ ಅಂತಂದರೆ ನಾವೇನು ಮಾಡಬೇಕು, ನಾವೇನು ಅದನ್ನು ರೀಚ್ ಮಾಡೋಕ್ಕೆ ನಾವೇನು ಮಾಡಬೇಕು ಅನ್ನೋದನ್ನು ಮಾಡಬೇಕು. ಅಂದರೆ ಇದು ಏನು ನಮ್ಮ ಬೇರೆ ಬೇರೆ ಇಂಡಸ್ಟ್ರಿನೂ ಬೇರೆ ಬೇರೆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಕನ್ನಡದವರು ನಾವು ಮಾತ್ರನೇ ಪ್ರಾಬ್ಲಮ್ಗಳನ್ನ ಎದುರಿಸ್ತಾ ಇದ್ದೀವಿ ಅನ್ನೋದಲ್ಲ. ಬೇರೆ ಇಂಡಸ್ಟ್ರಿಲಿ ಏನಿದೆ ಅಂತಂದರೆ ಅಲ್ಲಿ ಒಂದು ಮೀಟಿಂಗ್ ಆಗ್ತವೆ ಪ್ರತಿ 2 ತಿಂಗಳಿಗೋ 3 ತಿಂಗಳಿಗೋ. ಇವಾಗ ಮೊನ್ನೆ ತೆಲುಗುವಲ್ಲಿ ನೀವು ಕೇಳಿದ್ರೆ ಕಲೆಕ್ಟಿವ್ ಆಗಿ ಅವರೊಂದು 2 ವಾರ ಕ್ಲೋಸ್ ಮಾಡಿದ್ರು. ಮಲಯಾಳಂ ಇಂಡಸ್ಟ್ರಿಯಲ್ಲಿ ಅಂದರೆ ಈ ಥರ ಕಲೆಕ್ಟಿವ್ ಆಗಿ ಮೀಟಿಂಗ್ಗಳು ಆಗ್ತವೆ. ನಮ್ಮಲ್ಲಿ ಆ ಥರ ಮೀಟಿಂಗ್ಗಳೇ ಆಗೋದಿಲ್ಲ. ಅದಕ್ಕೊಬ್ಬ ಕರೆಕ್ಟಾಗಿರೋ ಒಬ್ಬ ಲೀಡ್ರು ನಮಗೆ ಸಿಗ್ತಾ ಇಲ್ಲ. ಅಂದರೆ ಇದನ್ನೆಲ್ಲ ಅಂದರೆ ಏನಾಗುತ್ತೆ ಅಂತಂದರೆ, ನಮ್ಮ ಪ್ರಾಕ್ಟೀಸಾ ಇಲ್ಲ ನಾವು ಮುಂಚೆಯಿಂದ ಹಾಗೆ ಬಂದ್ಬಿಟ್ಟಿದ್ದೀವ ನಮ್ಮ ಇಂಡಸ್ಟ್ರಿ ಗೊತ್ತಿಲ್ಲ. ಅಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ, ನಾವು ಸಿನಿಮಾನ ಜಸ್ಟ್ ಹಂಗಂಗೆ ಬಿಟ್ಕೊಂಡ್ಬಂದೀವಿ. ಅದು ಇದೊಂದು ಕಲ್ಚರು ಸಿನಿಮಾ ಅನ್ನೋದು ನಾವು ತೊಗೊಳ್ತಾನೆ ಇಲ್ಲ. ನಾವು ಇಲ್ಲಿರೋ ದೊಡ್ಡ ಅಂದರೆ ಬಿಗಿನಿಂಗಿಂದನೇ ನಾವು ತೊಗೊಂಡು ಬಂದರೆ, ನಮ್ಮಲ್ಲಿ ಇಲ್ಲಿವರೆಗೂ ಒಂದು ಕರೆಕ್ಟಾಗಿರೋ ಸ್ಟುಡಿಯೋ ಇಲ್ಲ. ನಮ್ಮಲ್ಲಿ ಏನೋ ಸಿನಿಮಾಗೆ ಸಂಬಂಧಪಟ್ಟಿದ್ದು ಏನನ್ನೂ ನಾವು ಸ್ಟ್ರಾಂಗ್ ಮಾಡ್ಕೊಂಡಿಲ್ಲ. ಅದು ಬಿಗಿನಿಂಗಿಂದ ಹಾಗೆ ಬಂದ್ಬಿಟ್ಟಿದೆ ನಮಗೆ. ಅದೇ ದೊಡ್ಡ ಸಮಸ್ಯೆ ನಮ್ಮದು. ಅಂದರೆ ಯಾರೋ ಕರೆಕ್ಟಾಗಿರೋ ಒಂದು ದೊಡ್ಡ ಬುನಾದಿ ಸಿನಿಮಾಗೆ, ಈ ಸಿನಿಮಾದವ್ರು ಹೋಗ್ಬಿಟ್ಟು ತಪ್ಪು ಹೇಳೋದು, ಆದ್ರೂ ನಾನು ನೇರವಾಗಿ ಹೇಳ್ಬೇಕೇನೆಂದರೆ, ಸಿನಿಮಾದಲ್ಲಿರೋ ಯಾವ ಸೂಪರ್ ಸ್ಟಾರ್ದು ಇಲ್ಲಿವರೆಗೂ ಒಂದು ಥಿಯೇಟ್ರ್ ಇಲ್ಲ. ಆಂಧ್ರದಲ್ಲಿ ಹೋಗಿ ಪ್ರತಿ ಸೂಪರ್ ಸ್ಟಾರ್ಸ್ದು ಒಂದೊಂದು PVR ಥಿಯೇಟ್ರ್ಗಳಿದ್ದಾವೆ. ಅಲ್ಲಿರೋ ಒಂದೊಂದು ಫ್ಯಾಮ್ಲಿದು ಅಕ್ಕಿನೇನು ತೊಗೊಳ್ತೀರಾ, ಯಾವುದಾದ್ರೂ ಒಂದು ಫ್ಯಾಮಿಲಿ ತೊಗೊಳ್ಳಿ, ಒಂದು ಸ್ಟುಡಿಯೋ ಇದೆ. ನಮ್ಮಲ್ಲಿರೋ ಸೂಪರ್ ಸ್ಟಾರ್ಸ್ದು ಒಂದು ಸ್ಟುಡಿಯೋ, ಒಂದು ಥಿಯೇಟ್ರು ಇದೆಯಾ? ಬಿಗಿನಿಂಗ್ ಡೇಸಿಂದನೇ ಹೇಳ್ತಾರೋದು ನಾನು. ಕಲ್ಚರ್ಡಾಗಿ ನಾವು ಬೆಳಿಲೇ ಇಲ್ಲ. ಸಿನಿಮಾ ಅನ್ನೋದು ನಮಗೆ ಕಟ್ಟು ಕೊಡಲೇ ಇಲ್ಲ. ಇಲ್ಲ, ಪ್ರತಿ ವಾರನೂ ಚೇತನ್ ಸರ್ ಮಾತಾಡ್ಬೇಕಾರೆ ಅವರ ಪ್ರತಿ ಬರವಣಿಗೆಯಲ್ಲೂ ಸಿನಿಮಾ ಪ್ರೀತಿ ತುಂಬ ಇರುತ್ತೆ. ಈಗ ಒಂದ್ಸಲ ತಿದ್ತಾರೆ, ಒಂಥರ ಬೈತಾರೆ, ಹಿಂಗೆ ರೆಡಿಯಾಗಿ ಅಂತಾರೆ. ಸರ್, ಗುರು ಸರ್ ಮಾತಿಗೆ ಸರ್ ಸ್ಟ್ರೇಟ್ ಅವೇ ನೀವು ಹೇಳೋ ಒಂದು ಎಸ್ ಗುರು ಹೇಳಿ ಸರಿ, ಈ ಥರದ್ದು ನಡೀತಾ ಇದೆ. ಇಲ್ಲ, ಖಂಡಿತ 100% ನಿಜ. ಪ್ರಮುಖವಾಗಿ ಏನು ಗೊತ್ತಾ, ಇವಾಗ ನೀವು ತೆಲುಗು ನೋಡಿ, ತೆಲುಗಿನಲ್ಲಿ ಕಳೆದ 1 ವರ್ಷದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳು ಎಷ್ಟು ಬಿಡುಗಡೆ ಆಯಿತು ಅನ್ನೋದು ಒಂದ್ಸರಿ ಚೆಕ್ ಮಾಡಿ. ತಮಿಳಲ್ಲಿ ಎಷ್ಟು ಆಗ್ತದೆ, ಬೇರೆ ಕಡೆ ಆಗ್ತಾ ಇದೆ. ನಮ್ಮಲ್ಲಿ ಇವಾಗ 3 ಅಥವಾ 4 ಸಿನಿಮಾ ಇರ್ಬೋದು, ಅದು ನಿರಂತರವಾಗಿ ಆಗ್ತಾ ಇರಬೇಕು ಅಂತ ಹೇಳೋದು. ಇವತ್ತು ಒಂದೇ ಸಿನಿಮಾಗೆ ಬಹಳಷ್ಟು ಜನ ಹೀರೋಗಳು, ಈಗ ಅದೊಂದು ಪ್ರಮುಖವಾಗಿ ಈಗ ಇಷ್ಟು ಸಿನಿಮಾಗಳು ಬರ್ತಾ ಇದೆ. ಯಾತಕ್ಕೆ ಜನ ಬರ್ತಾ ಇಲ್ಲ ಅಂದರೆ, ಯಾರೋ ಒಬ್ಬ ಸ್ಟಾರ್ ಸಿನಿಮಾ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವರು ನಿಧಾನ ಮಾಡ್ತಾ ಇದ್ದಾರೆ. ಅಂದರೆ ವರ್ಷಕ್ಕೊಂದು ಸಿನಿಮಾ ಮಾಡ್ತಿದ್ದವರು ಇವಾಗ 2-3 ವರ್ಷಕ್ಕೊಂದ್ಸತಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಎಲ್ಲವೂ ನಿಧಾನ ಆಗ್ತಾ ಇದೆ, ಆಯ್ತಾ? ಮತ್ತೆ ನಿರಂತರವಾಗಿ ಇದೆಲ್ಲ ಪಿಕ್ಚರ್ಗಳು ಬಂದಾಗ ಮಾತ್ರ ಏನಾದ್ರು ಆಗಕ್ಕೆ ಸಾಧ್ಯ. ಇವು ನಮ್ಮಲ್ಲಿ ಇವತ್ತು ಯಾವುದೇ ಚಿತ್ರರಂಗ ಅಂತ ಇದು ಮಾಡಿದ್ರೆ ಅಲ್ಲಿ A ಟೈರ್, B, C ಅಂತ 3 ಕ್ಯಾಟಗರಿ ಹೀರೋಗಳಿರ್ತಾರೆ. ಇವತ್ತು ನಮ್ಮಲ್ಲಿ A ಕ್ಯಾಟಗರಿಯ ಹೀರೋಗಳ ಒಂದಿಷ್ಟು ಸಿನಿಮಾಗಳಿಗೆ ಡಿಮ್ಯಾಂಡ್ ಇದೆ ಅನ್ನೋದ್ಬಿಟ್ರೆ ಮಿಕ್ಕಂತೆ ಬಹಳಷ್ಟು ಜನ ಹೀರೋಗಳು ನಮ್ಮಲ್ಲಿ ಇದ್ದಾರೆ. ಆದರೆ ಅವ್ರ ಸಿನಿಮಾಗಳನ್ನ ಯಾಕೋ ಜನ ನೋಡ್ತಾ ಇಲ್ಲ. ಯಾಕೆ ನೋಡ್ತಾ ಇಲ್ಲ? ಬಹುಶಃ ಅವರೇ ಬದಲಾವಣೆ ಆಗಿಲ್ವಾ ಅಥವಾ ಹೊಸದೇನೋ ಮಾಡಿಲ್ವಾ? ಇದರ ಸಾಕಷ್ಟು ಪ್ರಶ್ನೆಗಳನ್ನ ನಾವೇ ಹಾಕೋಬೇಕು. ಆದರೆ ಏನೋ ಒಂದು ಆಗಿಲ್ಲ, ಹಾಗಾಗಿ ಜನ ಅವ್ರ ಪಿಕ್ಚರ್ಗಳನ್ನೇ ನೋಡ್ತಾ ಇಲ್ಲ. ಈ ಒಬ್ಬೊಬ್ಬ ಹೀರೋನು ಅವನು ಒಂದು ಕ್ಯಾಟಗರಿಗೆ ಸೇರಿಸ್ಬಿಟ್ಟಿದ್ದಾರೆ. ಇವ್ನು ಇದಕ್ಕಿನ್ನ ಇನ್ನೇನೋ ಮಾಡಲ್ಲ ಅಂತ ಅವರೇ ಇದಾಗಿಲ್ಲ. ಅದನ್ನ ಅವರು ಹೀರೋಗಳು ಸುಳ್ಳು ಮಾಡಕ್ ಹೋಗಿಲ್ಲ, ಅದೇ ತರ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲೇನೋ ಹೊಸದು ಬರ್ತಾನೆ ಇಲ್ಲ. ನಾವು ಯಾವುದೇ ಹೀರೋನು ಹಿಂಗಿರ್ಬೋದು, ಅಷ್ಟು ಅದ್ರ ತಕ್ಕಂಗೆ ಪಿಕ್ಚರ್ ಮೂಡ್ ಬರ್ತಾ ಇದೆ. ಸೊ ಹೊಸದಾಗಿ ಏನೋ ನಿರೀಕ್ಷೆಗಳೇ ಇಲ್ಲ ಆಡಿಯನ್ಸ್ಗೆ. ಇಂಥ ಏನೋ ನೋಡ್ಬೇಕು ಅಂತ ಅನ್ನಿಸ್ಬೇಕಲ್ವಾ? ನಿಜವಾಗ್ಲೂ ಒಂದಿಷ್ಟು ಒಳ್ಳೆ ಸಿನಿಮಾಗಳಿತ್ತು, ಆದರೆ ಅವೆಲ್ಲ ಅವ್ರು ಹೇಳಿದಾಗೆ ಒಳ್ಳೆ ನೀರು ಕೆಟ್ಟ ನೀರು ಜೊತೆ ಒಳ್ಳೆ ನೀರು ಹರ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಏನೇ ಎಫರ್ಟ್ ಹಾಕೋದು ಅದು ನಮಗೆ ಕಾಣಿಸ್ತಾ ಇಲ್ಲ. ಆ ಥರದ್ದು ಕಾಣುವಂಥ ಒಂದು ವ್ಯವಸ್ಥೆ ಆಗಬೇಕು. ಅದು ಇವೆಲ್ಲ ಫಿಲ್ಟರ್ ಆದಾಗ ಮಾತ್ರ ಏನಾದ್ರು ಸರಿ ಹೋಗ್ಬೋದು. ಹುಟ್ಟುತ್ತಾ ಯಾರು ದೊಡ್ಡ ಹೀರೋಗಳಾಗಿಲ್ಲ, ಓಲ್ಡ್ ಪೀರಿಯಡ್ ಸ್ಟಾರ್ಗಳಾಗಿದ್ದಾರೆ, ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಣ್ಣವರಾಗಲಿ, ವಿಷ್ಣುವರ್ಧನ್ ಸರ್ ಆಗಲಿ, ಅಂಬರೀಷ್ ಅವರಾಗಲಿ, ಶಂಕರ್ನಾಗ್ ಸರ್ ಆಗಲಿ, ಅವ್ರಿಗಿದ್ದು ಸ್ಟಾರ್ ನಿಮ್ಗೆ ಇವತ್ತು ಯಾರಿಗಾರು ಇದೆಯಾ ಸರ್? ಪ್ರತಿ ಹೀರೋದು ಒಂದೊಂದು 4 ಸಿನಿಮಾ ಬ್ಯಾಂಕಿಂಗಲ್ಲಿರೋದು, ಇದಾದ್ಮೇಲೆ ಇದು ಬರುತ್ತೆ ಅಂತ. ಇವತ್ತು ಯಾವ ಹೀರೋದು ನೆಕ್ಸ್ಟ್ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇನ್ನು ಮಲಯಾಳಮಲ್ಲಿ ಇವನ್ ದೊಡ್ಡ ಸ್ಟಾರ್ಸ್ ಆಗಲಿ, ಮೋಹನ್ ಲಾಲ್ ಅವರಾಗಲಿ, ಮಮ್ಮೂಟಿ ಅವರಾಗಲಿ,
ಚಿಕ್ಕ ಸಿನಿಮಾನು ಮಾಡ್ತಾರೆ, ದೊಡ್ಡ ಸಿನಿಮಾನು ಮಾಡ್ತಾರೆ. ಇವಾಗ 12 ಕೋಟಿ ಹಾಕ್ಬಿಟ್ಟು ಮಲಯಾಳಂ ಸಿನಿಮಾ 120 ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂತಂದ್ರೆ ಪಿಕ್ಚರ್ ಚೆನ್ನಾಗಿದೆ. ಅವಾಗ ಒಳ್ಳೊಳ್ಳೆ ರೈಟರ್ಸು ನಮ್ಮ ಕನ್ನಡದಲ್ಲಿ ಅಣ್ಣವರಿದ್ದಾಗ ಚಿ ವಿಜಯಶಂಕರ್ ಸರ್ ಆಗಲಿ ಅಥವಾ ಭರದಪ್ಪ ಅವರಾಗಲಿ, ಪುಟ್ಟಣ್ಣ ಕಣಗಲ್ ಸರ್, ಸಿದ್ಧಲಿಂಗ, ಇವರೆಲ್ಲ ಸ್ಟ್ರಾಂಗ್ ರೈಟರ್ಸು.